कुछ तो लोग कहेंगे, लोगों को काम है कहना, सीता भी यहाँ बदनाम हुए, सीತಾ ಮಾತೇನೆ ಬಿಟ್ಟಿಲ್ಲ. Who am I? ನಮ್ಮ ಜೊತೆ ಇವತ್ತು ಜಾಯ್ನ್ ಆಗ್ತಿದ್ದಾರೆ ಎಡುಪ್ರೆನರ್ ಆಂಟ್ರಪ್ರೆನರ್ ಲಾವಣ್ಯ ಗೌಡ. ನಮಸ್ಕಾರ, ಹೇಗಿದ್ದೀರಿ? I'm good. How are you? ಸೂಪರ್. ಎಜುಕೇಷನ್ ವೈಸ್ ಸಿಲೆಬಸ್ನ ಕವರ್ ಮಾಡೋದೇ ಕಷ್ಟ. ಮ್ಯೂಸಿಕ್ಗೆ ಹೇಗೆ ನಾವು ಅಪರ್ಚುನಿಟಿ ಕೊಡೋದು? There was a lot of challenges initially, but ಹೋಗ್ತಾ ಹೋಗ್ತಾ ಜನಕ್ಕೆ ಅರ್ಥ ಆಗುತ್ತಲ್ಲ, this is going to benefit my institution, this is going to benefit my child. ಯಾವ ಥರದ ಮ್ಯೂಸಿಕ್ನ ಟ್ರೈನ್ ಮಾಡ್ತೀರಿ ಮಕ್ಕಳಿಗೆ ಅಂತ? ನಾವು ವೆಸ್ಟರ್ನ್ ವೋಕಲ್ಸು ಮಾಡ್ತೀವಿ, ಇಂಡಿಯನ್ ವೋಕಲ್ಸು ಮಾಡ್ತೀವಿ, ಇನ್ಸ್ಟ್ರೂಮೆಂಟ್ ಲರ್ನಿಂಗ್ ಅಲ್ಲಿ ಕೀಬೋರ್ಡ್, ಗಿಟಾರ್, ಡ್ರಮ್ಸ್, ಎವ್ರಿಥಿಂಗ್ ಇನ್ ದ ಸ್ಪೇಸ್ ಆಫ್ ಮ್ಯೂಸಿಕ್ ಇಸ್ ವಾಟ್ ವಿ ಟ್ರೈನ್ ದೆಮ್. ಮ್ಯೂಸಿಕ್ ಅನ್ನುವಂಥದ್ದು ಮನುಷ್ಯನ ಬದುಕಲ್ಲಿ ಬದಲಾವಣೆಗಳನ್ನು ತರುತ್ತೆ. ಹೌದು. ಯಾವ ಥರದ ಬದಲಾವಣೆಗಳನ್ನು ಎಕ್ಸ್ಪೆಕ್ಟ್ ಮಾಡಬಹುದು ಇನ್ ಫ್ಯೂಚರ್? You become very calm as a person. Okay. And the way you think changes. Lot of patience. ಆಮೇಲೆ ಮ್ಯೂಸಿಕ್ ಕಲ್ತ್ಕೊಳ್ಳೋದ್ರಿಂದ ಯು ಬಿಕಮ್ ವೆರಿ ಕಂಪ್ಯಾಷನೇಟ್. ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗಿತೆ ಅಂತ ಒಂದಿದೆ. ಅದನ್ನ ನಾವು ಮಕ್ಕಳಲ್ಲೇ ಇಷ್ಟೆಲ್ಲ ನಾವು ಹೇಳ್ಕೊಡ್ತಾ ಇದ್ದೀವಿ. ಅವರು 18 years ಆಗಷ್ಟೊತ್ತಿಗೆ imagine the entire generation is changing and evolving. Okay. That is the generation who's choosing your next leader, who's voting. ಯಾವ ಕಡೆಗಳಲ್ಲಿ ಇದೆ? Starting from Dehradun up till Kanyakumari, 40 cities ಅಲ್ಲಿ ಇದ್ದೀವಿ. 2.5-3 ಲಕ್ಷ ಜನ ಮಕ್ಕಳು ನಮ್ಮ ಹತ್ರ ಮ್ಯೂಸಿಕ್ ಕಲ್ತ್ಕೊತಾ ಇದ್ದಾರೆ. 200 schools are associated with us. ಈ ಟಾರೆನ್ಸ್ ಅನ್ನುವಂಥ ಕಾನ್ಸೆಪ್ಟ್ ಹೇಗೆ ಶುರು ಆಯಿತು ಅಂತ? See, Torrens is a music education company. ಒಂದು 15 ವರ್ಷದಿಂದ this is a very deep rooted company. We are the largest in India today. Okay. Largest music education company. ಸೊ ಮ್ಯೂಸಿಕ್ ಎಜುಕೇಶನ್ ಏನಕ್ಕಂದ್ರೆ ಒಬ್ಬ ಮಗು ಇಂಗ್ಲಿಷ್ ಮ್ಯಾಥ್ಸ್ ಹೆಂಗೆ ಕಲ್ತ್ಕೊಂತಾರೋ ಮ್ಯೂಸಿಕ್ಕು ಅದೇ ಥರ ಕಲ್ತ್ಕೋಬೇಕನ್ನೋದು ನಮ್ಮ ಉದ್ದೇಶ. ಎಷ್ಟು ಬಿಸ್ನೆಸ್ ಆಗ್ತದೆ ಇಯರ್ಲಿ? ಇಟ್ಸ್ ವಿ ಆರ್ ದ ಲಾರ್ಜೆಸ್ಟ್, ಸೊ ಇಟ್ಸ್ ಅ ವೆರಿ ಬಿಗ್ ನಂಬರ್. ಸೊ ವಿ ಆರ್ ಗ್ರೋಯಿಂಗ್, ವಿಲ್ ಗ್ರೋ ಮೋರ್. ಟಾಪ್ 10 ವರ್ಲ್ಡ್ ಬ್ಯಾಂಕ್ಗಳೇನಿತ್ತು, ತುಂಬ ದೊಡ್ಡ ಬ್ಯಾಂಕ್ಗಳಲ್ಲಿ ಕೆಲಸ ಮಾಡಿದ್ದವರು ಯಾಕೆ ಸಡನ್ ಆಗಿ ಬಿಟ್ಟು ಬಂದ್ರಿ ಅಂತ? ಟಾಪ್ 10, ದಟ್ ಇಸ್ ಟ್ರೂ, ಕರೆಕ್ಟ್ ನೀವು ಹೇಳಿದ್ದು. ಸೊಸೈಟಿ ಜನರಲ್ ಅಂತ, ಇಟ್ಸ್ ಅ ಫ್ರೆಂಚ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್. ಅಲ್ಲಿ ಕೆಲಸ ಮಾಡ್ತಾ ಇದ್ದೆ. ಅದಾದ್ಮೇಲೆ ಐ ಗಾಟ್ ಎನ್ ಆಪರ್ಚುನಿಟಿ ಟು ಕಂಟೆಸ್ಟ್ ಫಾರ್ BBMP ಎಲೆಕ್ಷನ್ಸ್. ಓಕೆ. ಸೊ ದಟ್ ಇಸ್ ವೈ ಐ ಮೂವ್ ಟು ದಿಸ್. ಫೈನಾನ್ಷಿಯಲಿ ಸ್ಟೇಬಲ್ ಆಗೋದಕ್ಕೆ ಆಗುತ್ತಾ? ಹೆಣ್ಮಕ್ಳಿಗೆ ಹೇಗೆ ಸ್ಟೇಬಲ್ ಆಗಬಹುದು? ಇನ್ ಮೈ ಇಂಡಸ್ಟ್ರಿ, ಎಜುಕೇಷನ್ ಇಂಡಸ್ಟ್ರಿ, 2/3 ಆಫ್ ದ ಎಜುಕೇಷನ್ ಇಂಡಸ್ಟ್ರಿ ಇಸ್ ಗೌರ್ನ್ಡ್ ಬೈ ವುಮೆನ್. ಅಂದ್ರೆ ಏನಂದ್ರೆ, ನೀನು ಯಾವುದೇ ಸ್ಕೂಲ್ಗೆ ಹೋಗಿ ಯಾವುದೇ ಕಾಲೇಜ್ಗೆ ಹೋದ್ರು, ಪ್ರಿನ್ಸಿಪಲ್ ಇಸ್ women. Teachers are mostly women. Even the attender is a woman, clerk is a woman. ಅದಕ್ಕಿಂತ ಜಾಸ್ತಿ ಸಂಸ್ಥೆ ನಡೆಸ್ತಾ ಇರೋರು ತುಂಬ ಮಹಿಳೆಯರು ಇರ್ತಾರೆ. ಸೊ ಇಟ್ಸ್ ಅ ವೆರಿ ವುಮೆನ್ ಡಾಮಿನೇಟೆಡ್ ಇಂಡಸ್ಟ್ರಿ. ಪರ್ಟಿಕ್ಯುಲರ್ ಮ್ಯೂಸಿಕ್ ಇಂಡಸ್ಟ್ರಿಯಲ್ಲಿ AI ತರಬೇಕು, ಅದನ್ನ ಲೈಕ್ ಹೇಗೆ ಇಂಪ್ರೂವ್ ಮಾಡಬೇಕು ಅನ್ನುವಂಥ ಪ್ಲಾನ್ ಏನಾದರೂ ಇದೆಯಾ? ಇವಾಗ ಮ್ಯೂಸಿಕ್ ಕಲ್ತ್ಕೊಂತ ಇರೋ ಮಕ್ಕಳಿಗೆ ನಾನು AI ಹೇಳ್ಕೊಟ್ಬಿಟ್ರೆ the whole organic way of learning is gone. Okay. So ಆದ್ರಿಂದ ಐ ಆಮ್ ನಾಟ್ ವೆರಿ ಓಪನ್ ಆಫ್ ಹ್ಯಾವಿಂಗ್ AI ಇನ್ ಮ್ಯೂಸಿಕ್. ಐ ಪರ್ಸ್ನಲಿ ಥಿಂಕ್ ಅದು ಇವಾಗ ಅವಶ್ಯಕತೆ ಇಲ್ಲ, ಬಿಕಾಸ್ ಲರ್ನಿಂಗ್ ಶುಡ್ ಬಿ ಆರ್ಗ್ಯಾನಿಕ್ ಅಂತ. ಆಕ್ಚುಲಿ ನೀವು ತುಂಬಾ ಚೆನ್ನಾಗಿ ಕಾಣಿಸ್ತೀರಿ ಅಂತ ತುಂಬಾ ಜನ ಕಾಂಪ್ಲಿಮೆಂಟ್ ಕೊಡ್ತಾ ಇದ್ರು. ವಾಟ್ ಇಸ್ ದ ಬ್ಯೂಟಿ ಸೀಕ್ರೆಟ್ ಅಂತ? ನಾನು ಎವ್ರಿ ಡೇ ವರ್ಕೌಟ್ ಮಾಡ್ತೀನಿ. ಐ ಸ್ವಿಮ್ ಎವ್ರಿ ಡೇ. ಫುಡ್ ಏನಾದರೂ ಪರ್ಟಿಕ್ಯುಲರ್ ಅನ್ನೋದು ಇದೆಯಾ? ಬಸ್ಸಾರು, ಮುದ್ದೆ, ಓಟ್ಸು, ಮ್ಯೂಸ್ಲಿ, ವೆಜಿಟೇಬಲ್ಸು, ಚಿಕನ್ನು, ಎವ್ರಿಥಿಂಗ್. ವೀಕ್ಷಕರೇ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್. ಇದು ಖಾಸ್ ಬಾತ್ ವಿತ್ ಸೈಯದ್ ಹಿದಾಯತ್ ವಿಶೇಷ ಪಾಡ್ಕಾಸ್ಟ್. ತುಂಬ ಜನಕ್ಕೆ ಒಂದು ಕನಸಿರುತ್ತೆ, ನಾನು ಶಿಕ್ಷಣ ಕ್ಷೇತ್ರದಲ್ಲಿ ದೊಡ್ಡ ಹೆಸರು ಮಾಡಬೇಕು, ಸಂಗೀತ ಕ್ಷೇತ್ರದಲ್ಲಿ ಹೆಸರು ಮಾಡಬೇಕು ಅಂತ. ಒಬ್ಬೊಬ್ಬರು ಒಂದೊಂದು ಕ್ಷೇತ್ರದಲ್ಲಿ ತಮ್ಮ ಹೆಜ್ಜೆ ಗುರುತನ್ನು ಹಾಗೆ ಮೂಡಿಸಿ ಹೋಗ್ತಾರೆ. ಸೊ ಆ ಪೈಕಿ ಹೆಜ್ಜೆ ಹಾಕ್ತಾ ಗುರಿಯತ್ತ ಸಾಕ್ತಾ ಇರುವಂತಹ ಎಡುಪ್ರೆನರ್ ಆಂಟ್ರಪ್ರೆನರ್ ಅಂತಲೂ ನೀವು ಕೂಡ ಹೇಳಬಹುದು. ನಮ್ಮ ಜೊತೆ ಇವತ್ತು ಜಾಯ್ನ್ ಆಗ್ತಿದ್ದಾರೆ ಲಾವಣ್ಯ ಗೌಡ. ನಮಸ್ಕಾರ, ಹೇಗಿದ್ದೀರಿ? ಐ ಆಮ್ ಗುಡ್. ಹೌ ಆರ್ ಯು? ಸೂಪರ್. ಫಸ್ಟ್ ಕ್ವೆಶನ್, ಆ್ಯಕ್ಚುಲಿ ನೀವು ತುಂಬ ಚೆನ್ನಾಗಿ ಕಾಣಿಸ್ತೀರಿ ಅಂತ ತುಂಬ ಜನ ಕಾಂಪ್ಲಿಮೆಂಟ್ ಕೊಡ್ತಾ ಇದ್ರು. ವಾಟ್ ಈಸ್ ದ ಬ್ಯೂಟಿ ಸೀಕ್ರೆಟ್ ಅಂತ? ಬ್ಯೂಟಿ ಸೀಕ್ರೆಟ್ ಅಂದರೆ ಏನಿಲ್ಲ. ದೀಸ್ ಡೇಸ್ ಎವ್ರಿಬಡಿ ಆರ್ ಫಿಸಿಕಲಿ ಆಕ್ಟಿವ್. ಇಂಡಿಯಾ ಆಸ್ ಅ ಕಂಟ್ರಿ ಈಸ್ ಗೋಯಿಂಗ್ ಟುವರ್ಡ್ಸ್ ಫಿಟ್ನೆಸ್. ಇಟ್ಸ್ ಮನಸ್ಥಿತಿ ಇದೆಲ್ಲ. ನಮ್ಮ ಮನಸ್ಥಿತಿ ಹೆಂಗಿರುತ್ತೆ, ಔಟ್ಲುಕ್ ಅದೇ ಕಾಣಿಸುತ್ತೆ. ಓಕೆ. ಸೊ ಇಟ್ಸ್ ಡಿಸಿಪ್ಲಿನ್ ಇನ್ ದ ಫಾರ್ಮ್ ಆಫ್ ಥಿಂಕಿಂಗ್, ಈಟಿಂಗ್, ವರ್ಕಿಂಗ್ ಔಟ್. ನಾನು ಎವ್ರಿ ಡೇ ವರ್ಕೌಟ್ ಮಾಡ್ತೀನಿ. ಐ ಸ್ವಿಮ್ ಎವ್ರಿ ಡೇ 1 kilometer. ಓಕೆ. ವಿಚ್ ಎವರ್ ಪಾರ್ಟ್ ಆಫ್ ದ ವರ್ಲ್ಡ್ ಐ ಆಮ್ ಇನ್, ಐ ಸ್ವಿಮ್. ಆ ಥರ ಡಿಸಿಪ್ಲಿನ್ ಇರಬೇಕು.
So that was what reflects on the outside. Of course, it's genes, whatever you say. So yeah. ಎಷ್ಟು ಅವರ್ ವರ್ಕೌಟ್ ಮಾಡ್ತೀರಿ ಹೇಗೆ ಅಂತ ಫಿಟ್ನೆಸ್ಸಿಗೆ? I work out minimum 2 hours a day. ಓಕೆ. Swimming, jogging, gym, Pilates. ಓಕೆ. ಫುಡ್ ಏನಾದರೂ ಪರ್ಟಿಕ್ಯುಲರ್ ಅನ್ನೋದಿದೆಯಾ? ಫುಡ್ ಏನಿಲ್ಲ, ಮನೆ ಊಟ. ಮನೇಲಿ ಏನು ವಾಟ್ ಎವರ್ ಇಸ್ ಅವೈಲಬಲ್, ನಮ್ಮ ಜಿಯೋಗ್ರಫಿ ನಾವು ಎಲ್ಲಿರ್ತೀವಿ, ವೇರ್ ಎವರ್ ವಿ ಆರ್, ಯೂಶಲಿ ನಮ್ಮ ಬಾಡಿ ಅದಕ್ಕೆ ಇಟ್ ಇಸ್ ಯೂಸ್ ಟು ಇಟ್. ಸೊ ಐ ಡೋಂಟ್ ಡೂ ಎನಿಥಿಂಗ್ ಫ್ಯಾನ್ಸಿ. ಮನೇಲಿ ನಾನು ಮುದ್ದೆ ತಿಂತೀನಿ, ಬಸ್ಸಾರು, ಮುದ್ದೆ, ಓಟ್ಸು, ಮ್ಯೂಸ್ಲಿ, ವೆಜಿಟೇಬಲ್ಸ್, ಚಿಕನ್ನು, ಎವ್ರಿಥಿಂಗ್. ಓಕೆ, ಪ್ಯೂರ್ ದೇಸಿ. ಯಾ. ಓ, ಅಮೇಝಿಂಗ್. ಈಗ ಲೈಕ್ ನೀವು ಟಾಪ್ 10 ವರ್ಲ್ಡ್ ಬ್ಯಾಂಕ್ಗಳೇನಿತ್ತು, ತುಂಬ ದೊಡ್ಡ ದೊಡ್ಡ ಬ್ಯಾಂಕ್ಗಳಲ್ಲಿ ಕೆಲಸ ಮಾಡಿದ್ದವರು, ಯಾಕೆ ಸಡನ್ ಆಗಿ ಬಿಟ್ಟು ಬಂದ್ರಿ ಅಂತ? ಸೊ ನಾನು ಟಾಪ್ 10, ದಟ್ ಇಸ್ ಟ್ರೂ, ಕರೆಕ್ಟ್ ನೀವು ಹೇಳಿದ್ದು. ಸೊಸೈಟಿ ಜನರಲ್ ಅಂತ, ಇಟ್ಸ್ ಅ ಫ್ರೆಂಚ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್. ನಾನು ಅವಾಗ ಐ ವಾಂಟ್ ಟು ಡೂ ಬೀನ್ ಫೈನಾನ್ಷಿಯಲ್ ಸೆಗ್ಮೆಂಟ್, ಫೈನಾನ್ಷಿಯಲ್ ಸೆಕ್ಟರಲ್ಲಿ CS ಮಾಡ್ತಾ ಇದ್ದೆ. ಸೊ ಐ ವಾಂಟೆಡ್ ದಟ್ ಕೈಂಡ್ ಆಫ್ ಅನ್ ಎಕ್ಸ್ಪೋಜರ್. ಅಲ್ಲಿ ಕೆಲಸ ಮಾಡ್ತಾ ಇದ್ದೆ. ಅದಾದ್ಮೇಲೆ ಐ ಗಾಟ್ ಎನ್ ಆಪರ್ಚುನಿಟಿ ಟು ಕಂಟೆಸ್ಟ್ ಫಾರ್ BBMP ಎಲೆಕ್ಷನ್ಸ್. ಓಕೆ. ಸೊ ದಟ್ ಇಸ್ ವೈ ಐ ಮೂವ್ ಟು ದಿಸ್ ಸೆಗ್ಮೆಂಟ್. ಎಷ್ಟಿತ್ತು ಸಂಬಳ ಅಂತ? I don't want to disclose that. It's pretty much 15 lakh per annum back then. Almost ಒಂದು 5-6 ವರ್ಷ ಹಿಂದೆ, 7 ವರ್ಷ ಆಗಿರ್ಬೋದು. ಓಕೆ. ಯಾವ ಕಡೆಗಳಲ್ಲಿ ಟ್ರಾವೆಲ್ ಮಾಡೋದೆಲ್ಲ ಇರ್ತಿತ್ತು ಅಂತ? ಥ್ರೂ ಬ್ಯಾಂಕ್ ಅಲ್ಲ, ನೋ, ದಟ್ ಈಸ್ ಅ ಇನ್ವೆಸ್ಟ್ಮೆಂಟ್ ಬ್ಯಾಂಕ್. ಅಲ್ಲಿ ಟ್ರಾವೆಲಿಂಗ್ ಆಪರ್ಚುನಿಟೀಸ್ ಬರುತ್ತೆ, ಬಟ್ ನಾಟ್ ಲೈಕ್ ಐ ಟ್ರಾವೆಲ್ ಥ್ರೂ ಇಟ್. ಓಕೆ. ಇಂಡಿಯನ್ಸ್ಗೆ ತುಂಬಾ ಆಪರ್ಚುನಿಟೀಸ್ ಇದೆಯಾ ಈ ಬ್ಯಾಂಕ್ಸ್? ಖಂಡಿತ. ಇಂಡಿಯಾಲಿ, ಬ್ಯಾಂಗ್ಳೂರಲ್ಲಿ ತುಂಬಾ MNCs ಇದೆ. ಲಾಟ್ ಆಫ್ ಬ್ಯಾಂಕ್ಸ್ are there, lot of MNCs are there. Financial segment is very strong in Bangalore, in India, which is one of our tech capital alva, Bangalore. So a lot of companies are there. ಇವಾಗ ತುಂಬಾ ಆಪರ್ಚುನಿಟೀಸ್ ಇದೆ ಎಲ್ಲರಿಗೂ. ಓಕೆ. ಸೊ ತುಂಬ ಜನಕ್ಕೆ ಏನಾಗುತ್ತೆ ಅಂತಂದರೆ, ಬೆಳಿಬೇಕು ಅನ್ನೋ ಒಂದು ಹಂಬಲ ಇರುತ್ತೆ. ಸೊ ಹಾಗಾಗಿ ಶುರು ಮಾಡ್ತಾರೆ, ಬಟ್ ಕಾಲು ಎಳೆಯೋರು ಜಾಸ್ತಿ ಇರ್ತಾರೆ, ಅಪರ್ಚುನಿಟೀಸ್ ಕಡಿಮೆ ಸಿಗುತ್ತೆ ಅನ್ನುವಂಥದ್ದು ಇರುತ್ತೆ. ಬ್ಯಾಂಕಿಂಗ್ ಸೆಕ್ಟರಲ್ಲೂ ಹಾಗಿತ್ತಾ? ಸಿ, ವಿ ಆರ್ ಆಲ್ ಹ್ಯೂಮನ್ಸ್. ಹ್ಯೂಮನ್ ನೇಚರ್ ಹೆಂಗಿರುತ್ತೆ, ಯು ಆರ್ ಸೇಮ್. ನೀನು ಇಂಡಿಯಾಲಿದ್ರು ಸೇಮೇ, ಆಸ್ಟ್ರೇಲಿಯಾಲಿದ್ರು ಹ್ಯೂಮನ್ ನೇಚರ್ ಸೇಮ್. ಕಾಲು ಎಳೆಯೋರು ಇರ್ತಾರೆ, ನಿಮ್ಮನ್ನ ಅಪ್ರಿಷಿಯೇಟ್ ಮಾಡೋರು ಇರ್ತಾರೆ, ಬಟ್ ನಿನಗೆ ನಿನ್ನ ಫೋಕಸ್ ಇಂಪಾರ್ಟೆಂಟ್. ಇಫ್ ಯು ಹ್ಯಾವ್ ಯುವರ್ ಫೋಕಸ್, ನಿನ್ಗೆ ಔಟ್ಸೈಡ್ ವರ್ಲ್ಡ್ ಇನ್ನೊಬ್ರು ಯಾರು ಏನ್ ಹೇಳ್ತಾರೆ ಅದು ಮ್ಯಾಟರ್ ಆಗಲ್ಲ. ಸೊ ಎನಿ ಸೆಗ್ಮೆಂಟ್ ನಿಮ್ ಫೋಕಸ್ ಇರಬೇಕು. ಯು ಶುಡ್ ನೋ ನೀನ್ ಅಚೀವ್ಮೆಂಟ್ ಏನು, ನಿನ್ ಪರ್ಪಸ್ ಏನು, ನೀನ್ ಏನಕ್ಕೆ ಕೆಲಸ ಮಾಡ್ತಾ ಇದ್ಯಾ, ಅದೆಲ್ಲ ಇದ್ರೆ ಏನು ಮ್ಯಾಟರ್ ಆಗಲ್ಲ ನನ್ನ ಪ್ರಕಾರ. ಬಟ್ ಎಲ್ಲಾ ತರ ಜನಗಳು ಇದ್ದೇ ಇರ್ತಾರೆ ಎಲ್ಲಾ ಸೆಗ್ಮೆಂಟ್ಸ್ ಅಲ್ಲೂ. ಓಕೆ. ಈ ಟಾರೆನ್ಸ್ ಅನ್ನುವಂಥ ಕಾನ್ಸೆಪ್ಟ್ ಹೇಗೆ ಶುರು ಆಯಿತು ಅಂತ? ಸಿ, ಟಾರೆನ್ಸ್ ಇಸ್ ಅ ಮ್ಯೂಸಿಕ್ ಎಜುಕೇಶನ್ ಕಂಪನಿ. ಒಂದು 15 ವರ್ಷದಿಂದ ದಿಸ್ ಇಸ್ ಅ ವೆರಿ ಡೀಪ್ ರೂಟೆಡ್ ಕಂಪನಿ. ವಿ ಆರ್ ದ ಲಾರ್ಜೆಸ್ಟ್ ಇನ್ ಇಂಡಿಯಾ ಟುಡೇ. ಓಕೆ. ಲಾರ್ಜೆಸ್ಟ್ ಮ್ಯೂಸಿಕ್ ಎಜುಕೇಶನ್ ಕಂಪನಿ. ಸೊ ಮ್ಯೂಸಿಕ್ ಎಜುಕೇಶನ್ ಏನಕ್ಕಂದ್ರೆ, ಒಬ್ಬ ಮಗು ಇಂಗ್ಲಿಷ್, ಮ್ಯಾಥ್ಸ್ ಹೆಂಗ್ ಕಲ್ತ್ಕೊಂತಾರೋ ಮ್ಯೂಸಿಕ್ ಅದೇ ತರ ಕಲ್ತ್ಕೋಬೇಕನ್ನೋದು ನಮ್ಮ ಉದ್ದೇಶ. ಓಕೆ. ಮ್ಯೂಸಿಕ್ ಇಸ್ ಅ ಯೂನಿವರ್ಸಲ್ ಲ್ಯಾಂಗ್ವೇಜ್. ಕರೆಕ್ಟ್. ಎವ್ರಿ ಚೈಲ್ಡ್, ಇರೆಸ್ಪೆಕ್ಟಿವ್ ಆಫ್ ಬಡವನೋ ಶ್ರೀಮಂತನೋ, ಎಕನಾಮಿಕ್ ಬ್ಯಾಕ್ ಗ್ರೌಂಡ್ ಏನಿದೆಯೋ, ಸೋಶಿಯೋ ಎಕನಾಮಿಕ್ ಸ್ಟೇಟಸ್ ಏನಿದೆಯೋ, ಅದೆಲ್ಲಾನು ಮೀರಿ ಮ್ಯೂಸಿಕ್ ಕಲ್ತ್ಕೊಳ್ಬೇಕು. ಬಿಕಾಸ್ ಆಸ್ ಅನ್ ಎಜುಕೇಶನಿಸ್ಟ್, ಆಸ್ ಅ ಪೇರೆಂಟ್, ಐ ಆಮ್ ಶೋರ್ ಲಾಟ್ ಆಫ್ ದೆಮ್ ವುಡ್ ರಿಲೇಟ್ ಟು ವಾಟ್ ಐ ಆಮ್ ಸೇಯಿಂಗ್ ಟುಡೇ. ಮ್ಯೂಸಿಕ್ ಡಸ್ ಅ ಲಾಟ್ ಆಫ್ ಬೆನಿಫಿಟ್ಸ್ ಟು ಯಂಗ್ ಚಿಲ್ಡ್ರನ್. ಒಂದು ಡಿಸಿಪ್ಲಿನ್ ಆಗಿರ್ಬೋದು, ಒಂದು ಥಿಂಕಿಂಗ್ ಕೆಪಾಸಿಟಿ ಆಗಿರ್ಬೋದು, ಅಂಡ್ ಪೇಷನ್ಸ್ ಆಗಿರ್ಬೋದು, ದ ವೇ ದ ಬ್ರೈನ್ ಡೆವಲಪ್ಸ್, ಎವ್ರಿಥಿಂಗ್ ಹ್ಯಾಪನ್ಸ್ ಥ್ರೂ ಮ್ಯೂಸಿಕ್. ನಾವಿಲ್ಲಿ ಏನ್ ಮಾಡ್ತಾ ಇದೀವಿ ಅಂದ್ರೆ, ವಿ ಆರ್ ಟೀಚಿಂಗ್ ಮ್ಯೂಸಿಕ್ ಇನ್ ಅ ವೆರಿ ಸ್ಟ್ರಕ್ಚರ್ಡ್ ವೇ. There is a curriculum. Just like ನೀವು ಬೇರೆ ಸಬ್ಜೆಕ್ಟ್ ಹೆಂಗ್ ಕಲ್ತ್ಕೊಂತೀರೋ ಹಂಗೆ ಎಕ್ಸಾಮ್ಸ್ ಇರುತ್ತೆ. ದಟ್ ಇಸ್ ವಾಟ್ ವಿ ವಾಂಟ್ ಟು ಟೀಚ್ ಇನ್ ಸ್ಕೂಲ್ಸ್. ಇದ್ರದ ಲಾರ್ಜರ್ ಇಂಪ್ಯಾಕ್ಟ್ ಏನಾಗುತ್ತೆ ಅಂದ್ರೆ, there is a complete holistic development of an individual. ಈ ಒಬ್ಬ ಮನುಷ್ಯ ಅಂದ್ರೆ ಈ ಮಗು ಏನ್ ಕಲ್ತ್ಕೊಂತಾ ಇದೆ ಬಿಕಾಸ್ ಆಫ್ ಮ್ಯೂಸಿಕ್ ಅಂಡ್ ಅದರ್ ಸಬ್ಜೆಕ್ಟ್ಸ್, ಆಫ್ಟರ್ 18 years ದಿಸ್ ಇಸ್ ಅನ್ ಇಂಡಿವಿಜುವಲ್ ಹೂ ಇಸ್ ಗೋಯಿಂಗ್ ಟು ವೋಟ್, ಹೂ ಇಸ್ ಗೋಯಿಂಗ್ ಟು ಮೇಕ್ ಡಿಸಿಷನ್ ಫಾರ್ ದಿಸ್ ಕಂಟ್ರಿ. ಸೊ ನಾವು ಒಂದು ಪ್ರಬುದ್ಧ ಓವರ್ ಆಲ್ ಡೆವಲಪ್ಮೆಂಟ್ ಆಫ್ ಅನ್ ಇಂಡಿವಿಜುವಲ್ ಪ್ರೊಡ್ಯೂಸ್ ಮಾಡ್ತಾ ಇದೀವಿ. ಸೊ ದಿಸ್ ಇಸ್ ದ ಕಾಂಟ್ರಿಬ್ಯೂಷನ್ ಫಾರ್ ದ ಕಂಟ್ರಿ ಆಸ್ ಅನ್ ಎಜುಕೇಶನಿಸ್ಟ್, ಆಸ್ ಅನ್ ಆಂಟರ್ಪ್ರಿನರ್. ದಿಸ್ ಇಸ್ ಅ ಬಿಗರ್ ವಿಷನ್. ಸೊ ಈ ಒಂದು ಜನರೇಷನ್ ಇಸ್ ಎಲೆಕ್ಟಿಂಗ್ our future leaders. These are the generation who are going out there and working also. This is the future of our country. So if namdu mental ability, thinking, analytical ability correct agidre, it forms a complete individual, right? So your nam future generation is the
ಅಸೆಟ್ ಆಫ್ ಅವರ್ ಕಂಟ್ರಿ. ಈಗ ಸೊ ಅದಕ್ಕೋಸ್ಕರ ಈಗ ಸ್ಕೂಲ್ಸ್ಗಳನ್ನ ಅಪ್ರೋಚ್ ಮಾಡೋದಿದೆಯಲ್ಲ, ಇಟ್ ಇಸ್ ಅ ಬಿಗ್ಗೆಸ್ಟ್ ಚಾಲೆಂಜ್. ಎಸ್, ಎಜುಕೇಷನ್ ವೈಸ್ ಸಿಲೆಬಸ್ನ ಕವರ್ ಮಾಡೋದೇ ಕಷ್ಟ. ಮ್ಯೂಸಿಕ್ಗೆ ಹೇಗೆ ನಾವು ಅಪರ್ಚುನಿಟಿ ಕೊಡೋದು, ಆ ಥರದ ಚಾಲೆಂಜಸ್ ಏನಾದರೂ ಬಂದಿತ್ತಾ ಅಂತ? ಸಿ, ಚಾಲೆಂಜಸ್ ಖಂಡಿತ ಇರುತ್ತೆ. ಎನಿ ಬಿಸ್ನೆಸ್ ಯು ಸ್ಟಾರ್ಟ್, ದೇರ್ ಆರ್ ಲಾಟ್ ಆಫ್ ಚಾಲೆಂಜಸ್ ಇನಿಷಿಯಲಿ. ದೋ ವಾಟ್ ಎವರ್ ಬ್ಯಾಕ್ಗ್ರೌಂಡ್ ಐ ಹ್ಯಾವ್, ಇನಿಷಿಯಲಿ ತುಂಬಾ ಐ ಹ್ಯಾವ್ ಗಾನ್ ಟು ದ ಲೆಂತ್ ಅಂಡ್ ಬ್ರೆತ್ ಆಫ್ ದಿಸ್ ಕಂಟ್ರಿ. ಸೊ ನಾನು ಪ್ರತಿಯೊಬ್ಬರು ಎಜುಕೇಷನಿಸ್ಟ್ ಪರ್ಲ್ಸ್ ಇರ್ಬೋದು, ಒನ್ ಪೇರೆಂಟ್ ಪರ್ಲ್ಸ್ ಇರ್ಬೋದು, ಐ ನೋ ದೇರ್ ವಾಸ್ ಅ ಲಾಟ್ ಆಫ್ ಚಾಲೆಂಜಸ್ ಇನಿಷಿಯಲಿ. ಬಟ್ ಹೋಗ್ತಾ ಹೋಗ್ತಾ ಜನಕ್ಕೆ ಅರ್ಥ ಆಗುತ್ತಲ್ಲ, ದಿಸ್ ಇಸ್ ಗೋಯಿಂಗ್ ಟು ಬೆನಿಫಿಟ್ ಮೈ ಇನ್ಸ್ಟಿಟ್ಯೂಷನ್, ದಿಸ್ ಇಸ್ ಗೋಯಿಂಗ್ ಟು ಬೆನಿಫಿಟ್ ಮೈ ಚೈಲ್ಡ್. ಕರೆಕ್ಟ್. ಸೊ ಅವಾಗ ಒಂದು ನಮ್ಗೆ ಅವಕಾಶಗಳು ಬರ್ತಾ ಇರುತ್ತೆ, ಅವ್ರಿಗೂ ಅರ್ಥ ಆಗುತ್ತೆ, ಓ ದೇ ಆರ್ ಆಡಿಂಗ್ ವ್ಯಾಲ್ಯೂ, ಇದರಿಂದ ಮಕ್ಳಿಗೆ ಒಳ್ಳೇದಾಗತ್ತೆ, ನಮ್ಮ ಇನ್ಸ್ಟಿಟ್ಯೂಷನ್ಗೆ ಒಳ್ಳೆ ಹೆಸರು ಬರುತ್ತೆ. ಸೊ ಇದೆಲ್ಲದಿಂದ ವಿ ಟುಕ್ ಟೈಮ್, ದಟ್ ಇಸ್ ವೈ ಐ ಸೆಡ್ 15 years ಬೇಕಾಗಿತ್ತು. ಟುಡೇ ನಾವಿವತ್ತು ಮನೆ ಮಾತಾಗಿದ್ದೀವಿ, ಎವ್ರಿಬಡಿ ನೋಸ್, ಐ ನೋ ಎವ್ರಿ ಎಜುಕೇಷನಿಸ್ಟ್ ಇನ್ ದ ಕಂಟ್ರಿ, ಬಿಕಾಸ್ ನಾವು ಅಷ್ಟು ರೀಚ್ ಮಾಡಿದೀವಿ. ಇಟ್ ಇಸ್ ನಾಟ್ ಅ ಸ್ಮಾಲ್ ಟಾಸ್ಕ್. ಯಾವ ಕಡೆಗಳಲ್ಲಿ ಇದೆ ನಿಮ್ದು? ನಾವು ಸುಮಾರು 140 cities ಇನ್ ಇಂಡಿಯಾ, ಸ್ಟಾರ್ಟಿಂಗ್ ಫ್ರಮ್ ದೇಹರಾದೂನ್ ಅಪ್ ಟಿಲ್ ಕನ್ಯಾಕುಮಾರಿ, 40 cities ಅಲ್ಲಿ ಇದ್ದೀವಿ. 2.5-3 ಲಕ್ಷ ಜನ ಮಕ್ಕಳು ನಮ್ಮ ಹತ್ರ ಮ್ಯೂಸಿಕ್ ಕಲ್ತ್ಕೊಂತಾ ಇದ್ದಾರೆ. 200 schools are associated with us. Okay. So ಯಾವ ಸ್ಕೂಲ್ಗಳು ಪರ್ಟಿಕ್ಯುಲರ್? There are a lot of schools in India. I don't want to ಒಂದ್ ಹೆಸರಲ್ಲಿ ಇನ್ನೊಬ್ರಿಗೆ ಬೇಜಾರಾಗ್ಬಿಡ್ಬೋದು, ಬಟ್ ನನ್ಗೆ ಇವಾಗ ಸದ್ಯ ಜ್ಞಾಪಕ ಬರ್ತಾ ಇರೋದಂದ್ರೆ, ವಿ ಆರ್ ದೇರ್ ಇನ್ ಹೈದರಾಬಾದ್ ಪಬ್ಲಿಕ್ ಸ್ಕೂಲ್, ವಿ ದೇರ್ ಇನ್ ಲಾಟ್ ಆಫ್ NPS in Bangalore, we are there in Euro schools across India, we are there in Amrita Vidyalay. Okay. Few schools to name. ಸೆಲೆಬ್ರಿಟಿ ಮಕ್ಕಳುಗಳು, ರಾಜಕಾರಣಿಗಳ ಮಕ್ಕಳು, ಆ ಥರದ್ದೆಲ್ಲ ಇದರ ಸ್ಟೂಡೆಂಟ್ಸ್ ಅಥವಾ ಪರ್ಟಿಕ್ಯುಲರ್ ಹೇಗೆ? ಸಿ, I don't want to look at celebrity maklugalu. This is beyond celebrity. Celebrity, it's a status given by the society for temporary period maybe. This is a long vision. Maklu, starting ನಾನು ನಿಮ್ಗೆ ಏನಂತ ಹೇಳಿದೆ, ಮಕ್ಕಳು are behind ಸೋಶಿಯೋ ಎಕನಾಮಿಕ್ ಸ್ಟೇಟಸ್, ಯಾರ ಮಕ್ಕಳು ಏನು, ಸ್ಕೂಲಿಗೆ ಬಂದ್ಮೇಲೆ ಇಟ್ ಡಸಂಟ್ ಮ್ಯಾಟರ್. ಕರೆಕ್ಟ್. ಸೊ ನಾನು ಏನಂದ್ರೆ ಎಲ್ಲಾ ಜನಾಂಗದ ಮಕ್ಕಳು, ಎಲ್ಲಾ ಬ್ಯಾಕ್ ಗ್ರೌಂಡ್, ಅವರು ಇದೇ ಹೈಫೈ ಸ್ಕೂಲ್ಸ್ ಏನು ಅಂತ ಅಲ್ಲ, ಈವನ್ ಗವರ್ಮೆಂಟ್ ಸೆಗ್ಮೆಂಟ್ ಮಕ್ಕಳು ಆಕ್ಸೆಸಿಬಿಲಿಟಿ ಇರಬೇಕು. ದಟ್ ಇಸ್ ವೆನ್ ಐ ಆಮ್ ಸಕ್ಸಸ್ಫುಲ್ ಆಸ್ ಅನ್ ಆಂಟರ್ಪ್ರಿನರ್, ನಾಟ್ ಬಿಕಾಸ್ ಈ ಸ್ಕೂಲ್ಸ್ ಎಲ್ಲ ಇದ್ದೀವಿ ಅಂತ ಅಲ್ಲ. ಇನ್ಫ್ಯಾಕ್ಟ್ ವಿ ಹ್ಯಾವ್ ಅಪ್ರೋಚ್ ಲಾಟ್ ಆಫ್ ಗವರ್ಮೆಂಟ್, ಡೆಲ್ಲಿ ಗವರ್ಮೆಂಟ್ ಆಗಿರ್ಬೋದು, ಕರ್ನಾಟಕ ಗವರ್ಮೆಂಟ್ ಆಗಿರ್ಬೋದು. ಐ ವಾಂಟ್ ಟು ಆ್ಯಡ್ ವ್ಯಾಲ್ಯೂ ಇವನ್ ಇನ್ ದ ಗವರ್ಮೆಂಟ್ ಸೆಕ್ಟರ್. ಬ್ಯಾಂಗ್ಳೂರಲ್ಲಿ BBMP ಸ್ಕೂಲ್ಸ್ ಇದೆ, ಐ ವಾಂಟ್ ಟು ಬಿ ಅ ಪಾರ್ಟ್ ಆಫ್ ದೋಸ್ ಸ್ಕೂಲ್ಸ್ ಆಲ್ಸೋ. ಎಲ್ಲ ಜನಾಂಗದ ಮಕ್ಕಳು, ಎಲ್ಲ ಬ್ಯಾಕ್ಗ್ರೌಂಡ್ ಮಕ್ಕಳಿಗೂ ಇದು ಅವೈಲಬಿಲಿಟಿ ಆಗಲೇಬೇಕು. Our core, it is in my DNA that music should be accessible to every child in the country, irrespective of their socio-economic status ಆಗಿರ್ಬೋದು, ಬ್ಯಾಕ್ಗ್ರೌಂಡ್ ಆಗಿರ್ಬೋದು, ರಿಲಿಜಿಯನ್, ಕಾಸ್ಟ್, ಸೆಕ್ಸ್. This should be accessible. ಓಕೆ. ಈಗ ಬಿಸ್ನೆಸ್ ಪರ್ಪಸಲ್ಲಿ ನಾವು ನೋಡೋದಾದರೆ ಪ್ರಾಫಿಟ್ನ ತುಂಬ ಗಮನಿಸಬೇಕಾಗ್ತದೆ. ಲೈಕ್ ಗೌರ್ಮೆಂಟ್ ಸ್ಕೂಲ್ಗಳಿಗೆ ಇದನ್ನು ಎಕ್ಸ್ಟೆಂಡ್ ಮಾಡೋದ್ರಿಂದ ಬ್ಯಾಲೆನ್ಸ್ ಮಾಡೋದು ಹೇಗೆ ಅಂತ, ಬಿಸ್ನೆಸ್ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಸೋಷಿಯಲ್ ಸರ್ವಿಸ್. ಓಕೆ, ಸೊ ಐ ಬಿಲೀವ್ ಐ ಆಮ್ ಆನ್ ಆರ್ಟಿಸ್ಟ್. ಎನಿ ಆರ್ಟಿಸ್ಟ್ ಒಂದು ಯೋಚನೆ ಮಾಡ್ತಾರೆ, ಆರ್ಟ್ ಸರ್ವೈವ್ ಆಗಬೇಕಂದ್ರೆ ಯು ಹ್ಯಾವ್ ಟು ಹ್ಯಾವ್ ಅ ಕಮರ್ಷಿಯಲ್ ಆಸ್ಪೆಕ್ಟ್ ಟು ಇಟ್. ಕರೆಕ್ಟ್. So that is important in any form of art or business. So we have a commercial aspect for it. ಇವಾಗ ನಾವು ಈ ಒಂದು ಮಟ್ಟದ ರೀಚ್ ಆದ್ಮೇಲೆ ಕಮರ್ಷಿಯಲಿ ನಾವು ಕೊಡೋ ಪ್ರಾಡಕ್ಟ್ಗೆ ವ್ಯಾಲ್ಯೂ ಒದಗಿಸ್ತೀವಿ. ಅದರಿಂದ ಯಾವುದೇ ಕ್ಲೈಂಟ್ ಆಗಿರ್ಬೋದು, ಸ್ಕೂಲ್ ಆಗಿರ್ಬೋದು, ದೇ ಗೆಟ್ ಅಸೋಸಿಯೇಟ್ ವಿತ್ ಅಸ್, ಬಿಕಾಸ್ ದಿಸ್ ಇಸ್ ಬೋತ್ ವೇಸ್ ಅಲ್ಲ. ನಾನು ನಿನ್ಗೆ ಬಂದು ಹೇಳ್ತಾ ಇದ್ದೀನಿ ಅಂದರೆ ಯು ವಿಲ್ ಆಲ್ಸೋ ನೋ ನಾವು ಅದರಿಂದ ಏನು ಬೆನಿಫಿಟ್ ಆಗ್ತಾ ಇದೆ ಅಂತ. ಸೊ ಇಟ್ ಈಸ್ ವರ್ಕಿಂಗ್ ಬೋತ್ ವಿನ್ ಸಿಚುಯೇಷನ್. ಸೊ ಗವರ್ಮೆಂಟ್ ಮಕ್ಳಿಗೆ ಮಾಡ್ಬೇಕಂದ್ರೆ ಅಫ್ಕೋರ್ಸ್ ವಿ ವಾಂಟ್ ಟು ವರ್ಕ್ ಆನ್ ಅ ಸ್ಪೆಷಲ್ ಕಮರ್ಷಿಯಲ್ಸ್ ಅಲ್ಲಿ, ಬಿಕಾಸ್ ನಾನು ಹೇಳ್ದಂಗೆ ಎಲ್ಲ ಮಕ್ಳಿಗೂ ಆಕ್ಸೆಸಿಬಿಲಿಟಿ ಅವ್ರ ಏನಂತಾರೆ ಅವ್ರ ಪಾಕೆಟ್ ಅನುಸಾರ ನಾವು ಮಾಡ್ಬೇಕಂದ್ರೆ ಖಂಡಿತ ವಿ ಆರ್ ಓಕೆ ಟು ಅಕಾಮಡೇಟ್ ದಟ್. ಅಟ್ ದ ಎಂಡ್ ಆಫ್ ದ ಡೇ ದಿಸ್ ಇಸ್ ಬಿಯಾಂಡ್ ಕಮರ್ಷಿಯಲ್ಸ್, ದ ಕಾಸ್ ಇಸ್ ಬಿಗರ್ ಅಲ್ಲ. ಸೊ ನಾನು ಅಷ್ಟೇ, ಸ್ಕೂಲ್ಸ್ಗಳು ಅಷ್ಟೇ, ಬೇರೆ ಸ್ಕೂಲ್ ಓನರ್ಸ್ಗಳು ಅಷ್ಟೇ, ಎಲ್ಲರೂ ಒಟ್ಟಿಗೆ ಹೋಗ್ತಾ ಇದೀವಿ ಇದರಲ್ಲಿ. ದಟ್ ಇಸ್ ವೈ ಇಟ್ ಇಸ್ ಬಿಕಮಿಂಗ್ ಅ ಸಕ್ಸಸ್ಫುಲ್ ಮಾಡೆಲ್. ಓಕೆ, ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಲೈಕ್ ಈ ಪ್ರೊಸೆಸ್ ಸ್ಟಾರ್ಟ್ ಆದಾಗ ಲೈಕ್ ಹೇಗೆ ಶುರು ಆಯಿತು ಅಂತ, ಎಷ್ಟು ಇನ್ವೆಸ್ಟ್ ಮಾಡಬೇಕಾಯಿತು, ಕಾಂಟ್ಯಾಕ್ಟ್ಸ್ ಸೋರ್ಸ್ಗಳನ್ನು ಹೇಗೆ ಬಿಲ್ಡ್ ಮಾಡಿದ್ರಿ ಅಂತ? See, today we are the largest music education in the country. We need a lot of investment because nam curriculum ide, instruments kodtevi, every child get one-on-one instrument in the school, and there is apps what we give, and today we have about 600 to 800 full-time employees, ella musicians agirbodu. See, music artist, everybody will want to become musicians. Ellarunu you can't become Lata Mangeshkar.
Correct. You can't become A.R. Rahman. Mhm. And music industry ಏನು it's a seasonal income ಬರೋ business. Correct. So there are so many artists out there, ಅವ್ರಿಗೆ ಜಾಬ್ಸ್ ಇರಲ್ಲ. ಹೌದು. ಸೊ ನಾವು ಅಂಥವರೆಲ್ಲ when they've approached me, Okay. ಅವ್ರಿಗೆ ಟ್ರೈನಿಂಗ್ ಕೊಟ್ಟು we have converted them to be a educationist. Oh. There's a lot of difference being a music artist and an educationist. Educationist ಆಗ್ಬೇಕಾದ್ರೆ there is no touch policy. Mhm. There is all this folkso, Mm. all of that. ಎಷ್ಟೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ನೋ ಮ್ಯಾಟರ್ ವಾಟ್ ಎವರ್ ಯು ಆರ್, ಒನ್ಸ್ ಯು ಕಮ್ ಇನ್ಸೈಡ್ ಟಾರೆನ್ಸ್, ವಿ ಗಿವ್ ಯು ಅ ಕರಿಕ್ಯುಲಮ್, ವಿ ಟ್ರೈನ್ ಅಂಡ್ ನೀನು ಅದಕ್ಕೆ ಅನುಸಾರವಾಗಿ ಮಕ್ಳಿಗೆ ಹೇಳ್ಕೊಡ್ತೀಯ. ಸೊ ನಿನ್ನ ಮಗು NPS ಅಲ್ಲಿ ಇರ್ಬೋದು ಅಥವಾ ಎನಿ ಟಾಪ್ ಸ್ಕೂಲಲ್ಲಿ ಇರ್ಬೋದು ಅಥವಾ ಗೌರ್ಮೆಂಟ್ ಸ್ಕೂಲಲ್ಲಿ ಇರ್ಬೋದು, ನಾವು ಹೇಳ್ಕೊಡೋದು ಸೇಮ್ ಇರುತ್ತೆ. Okay. That is how there is no discrimination. Mhm. Whatever fees you are giving, ನಾವು ಸೇಮ್ ಹೇಳ್ಕೊಡ್ತೀವಿ. Whatever they practice with us, they can go and practice anywhere in the world. Mhm. The curriculum would be same. ಓಕೆ. ಯಾವ ಆರ್ಟಿಸ್ಟ್ಗಳು ಅಸೋಸಿಯೇಟ್ ಆಗಿದ್ದಾರೆ ಇದರ ಜೊತೆ ನಿಮ್ಮ ಜೊತೆ ಅಂತ? One thing I want to tell you, ಒಬ್ಬ ಮಗು ಪೇರೆಂಟ್ ಸ್ಕೂಲಲ್ಲಿ ಫೀಸ್ ಪೇ ಮಾಡ್ತಾ ಇದ್ರೆ ದೇ ವಿಲ್ ನಾಟ್ ಥಿಂಕ್ ನನ್ನ ಜೊತೆ ಯಾವ ಆರ್ಟಿಸ್ಟ್ ಇದ್ದಾನೆ ಅದಕ್ಕೋಸ್ಕರ ನನಗೆ ಮ್ಯೂಸಿಕ್ ಬೇಕು ಅಂತ. ಟುಡೇ ಎವ್ರಿಬಡಿ ಅಂಡರ್ಸ್ಟ್ಯಾಂಡ್ಸ್ ದ ವ್ಯಾಲ್ಯೂ ಆಫ್ ಮ್ಯೂಸಿಕ್ ಎಜುಕೇಶನ್, ಸೊ ಎವ್ರಿ ಒನ್ ಆರ್ ಪೇಯಿಂಗ್. ಕರೆಕ್ಟ್. We are beyond artists, celebrities and all that. We are a very authentic company. In fact, this is the first time I think I'm doing a podcast because I believe I will choose when I want to be seen and when I want to be heard. Okay. Why that happens andre? Because of the knowledge and because of the financial stability what you gain. Okay. So this product is beyond any celebrity, beyond any social status. ಪ್ರತಿಯೊಬ್ಬರಿಗೂ ನನ್ನ ಮಕ್ಳಿಗೆ ಒಳ್ಳೇದಾಗಬೇಕು, ನನ್ನ ಮಗು ಸರಿಯಾದ ದಾರಿಲಿ ಹೋಗಬೇಕು. ಎಷ್ಟೊಂದು ಜನ ಹಿದಾಯತ್ ಇನ್ ನಾರ್ತ್ ಈಸ್ಟ್ ಆಲ್ಸೋ ವಿ ಆರ್ ದೇರ್. ಲಾಟ್ ಆಫ್ ಪೇರೆಂಟ್ಸ್ ನನ್ನ ಹತ್ರ ಬಂದ್ಬಿಟ್ಟು, ಮೇಡಮ್ ನನ್ನ ಮಗು ಡ್ರಮ್ ಕಲಿತಾ ಇದ್ಮೇಲೆ ಅವನಷ್ಟು ಎನರ್ಜೆಟಿಕ್ ಆಗಿದ್ದ, ಅಷ್ಟು ಹಠಮಾರಿ ಆಗಿದ್ದ. ಒನ್ಸ್ ಈ ಸ್ಟಾರ್ಟ್ ಪ್ಲೇಯಿಂಗ್ ಇನ್ಸ್ಟ್ರೂಮೆಂಟ್ ಈಸ್ ಬಿಕಮ್ ವೆರಿ ಕಾಮ್, ಈಸ್ ಬಿಕಮ್ ಎಷ್ಟು ಪೇಷನ್ಸ್ ಬಂದಿದೆ ಅವನಿಗೆ. ಆ ಥರ ಎಲ್ಲ ಹೇಳಿದಾಗ ದೇರ್ ಸೋ ಮಚ್ ಗ್ರಾಟಿಫಿಕೇಶನ್. ಆಲ್ ಮೈ ಟೀಚರ್ಸ್ ಆರ್ ಸೆಲೆಬ್ರಿಟೀಸ್ ಫಾರ್ ಮೀ. ಅವ್ರು ಅಷ್ಟು ಪ್ಯಾಷನೇಟ್ ಆಗಿ ಮಾಡ್ತಾ ಇದ್ದಾರೆ, ಅದರಿಂದ ನಾವ್ ಇರೋದು ಇವತ್ತು. ಕರೆಕ್ಟ್. ಸೊ ದಟ್ ಈಸ್ ವಾಟ್ ಐ ಥಿಂಕ್. ಅಂಡ್ ಐ ಆಲ್ಸೋ ಹ್ಯಾವ್ ಎಸಾನ್, who is Shankar Ehsan Loy fame Ehsan. He's also our core member. But ya school avruno I have not told them Ehsan goskara ತಗೊಂಡಿದ್ದಾರೆ, ಇನ್ನೊಬ್ರಿಗೋಸ್ಕರ ತಗೊಂಡಿದ್ದಾರೆ ಅಥವಾ ನನ್ಗೋಸ್ಕರ ತಗೊಂಡಿದ್ದಾರೆ. ವಾಟ್ ಎವರ್ ದೇ ನೋ ಮೀ, ಇಟ್ ಇಸ್ ನಾಟ್ ದ್ಯಾಟ್. ಹೂಎವರ್ ಇಸ್ ಅಸೋಸಿಯೇಟೆಡ್ ವಿತ್ ಮೀ ಡೌನ್ ದ ಲೇನ್, ಬಿಕಾಸ್ ಮ್ಯೂಸಿಕ್ ಆಸ್ ಅ ಸಬ್ಜೆಕ್ಟ್ 2 ವರ್ಷ ಪ್ರೊಫಿಷಿಯನ್ಸಿ ಬೇಕೇ ಬೇಕು ನಿಮ್ಗೆ. 2 ವರ್ಷ ಕೊಡ್ಬೇಕು, ಒಂದ್ ಮಗು ಆಗ್ಲಿ ದೊಡ್ಡವನಾಗ್ಲಿ. Lot of people have come up and told me, Lavanya, this is a fantastic product. We are so happy to be associated with you. That is the real happiness, Alva. At the end of the day, when you're in education, it's a very gratifying job. Correct. That is what I feel. It is beyond any celebrity. It's beyond me, you. Good. ಇವತ್ತು ನಾನಿದ್ರು ನಾನು ಇಲ್ಲದೆ ಇದ್ರು ಮುಂದೆ ಇದು ಲೆಗಸಿ ಕಂಟಿನ್ಯೂ ಆಗ್ತಾ ಇರಬೇಕು. ಕರೆಕ್ಟ್. ದಟ್ ಇಸ್ ವಾಟ್ ವಿ ಆರ್ ಏಮಿಂಗ್ ಅಟ್. ಓಕೆ. ಯೂಶಲಿ ಯಾವುದೇ ಒಂದು ಬಿಸ್ನೆಸ್ ಅಥವಾ ಯಾವುದೇ ಒಂದು ಪರ್ಟಿಕ್ಯುಲರ್ ಪ್ಲಾಟ್ಫಾರ್ಮ್ನ ನಾವು ಸ್ಟಾರ್ಟ್ ಮಾಡಿದಾಗ ಫೇಸ್ ಆಫ್ ದ ಪ್ಲಾಟ್ಫಾರ್ಮ್ ಇವರು ಅಂತ ತೋರಿಸ್ಬಿಟ್ಟು ಸ್ಟಾರ್ಟ್ ಮಾಡ್ತೀವಿ. ಬಟ್ ಫೇಸ್ ಆಫ್ ದ ಪ್ಲಾಟ್ಫಾರ್ಮ್ ಇಲ್ಲದೆಯೂ ಸಕ್ಸಸ್ ಹೇಗಾಗಬಹುದು ಅಂತ. ದಿಸ್ ಇಸ್ ದ ಎಕ್ಸಾಂಪಲ್. ಟುಡೇ ಇವಾಗ ನನ್ನ ಫೇಸ್ ನೀನು ಎಲ್ಲೂ ನೋಡ್ತಾ ಇಲ್ಲ ಅಲ್ವಾ? ವೇರ್ ಹ್ಯಾವ್ ಯು ಸೀನ್ ಮೈ ಫೇಸ್? ಆಲ್ ದ ಮ್ಯಾನೇಜ್ಮೆಂಟ್ ಪೀಪಲ್ ಆರ್ ಫೇಸ್ ಇಸ್ ನಾಟ್ ಸೀನ್. ನೀದರ್ ವಿ ಆರ್ ಶೋಯಿಂಗ್ Ehsan. ನೀ ನನ್ನ ಇವೆಂಟ್ ಬಂದಿದೆ ಅಲ್ವಾ ನವೆಂಬರ್ ಅಲ್ಲಿ, ವಿ ಹ್ಯಾಡ್ 10,000 ಸ್ಟೂಡೆಂಟ್ಸ್. ದೇ ಆರ್ ಮೈ ರಿಯಲ್ ಫೇಸಸ್. The way the students perform, ಅವ್ರು ಎಂತ ಪ್ಯಾಷನ್ ಅಲ್ಲಿ ಮಾಡಿದ್ರು. ಟುಡೇ ವಿ ಹ್ಯಾಡ್ ಅ ಬಿಗ್ಗೆಸ್ಟ್ ಕಾನ್ಸರ್ಟ್ ಇನ್ ಇಂಡಿಯಾ. ಇನ್ ಪುಣೆಲ್ ಮಾಡಿದಾಗ 15,000 ಜನ ಮಕ್ಕಳು ಪೇರೆಂಟ್ಸ್ ಇದ್ರು. There was not even one nuisance. In Bangalore I had 10,000 to 7,000 parents and students. Now see international ಮಾಡಿದ್ವಿ. Even you were there, right? Correct. The way these kids perform, they are the celebrities. I had people from all the parties who were there, irrespective of any political party, irrespective of yanta school. There were a lot of people. They were there for children, not for me. Okay. Not for anybody else. ಯಾವ ಥರದ ಮ್ಯೂಸಿಕ್ನ ಟ್ರೈನ್ ಮಾಡ್ತೀರಿ ಮಕ್ಕಳಿಗೆ ಅಂತ? ನಾವು ವೆಸ್ಟರ್ನ್ ವೋಕಲ್ಸು ಮಾಡ್ತೀವಿ, ಇಂಡಿಯನ್ ವೋಕಲ್ಸು ಮಾಡ್ತೀವಿ. ಇನ್ಸ್ಟ್ರೂಮೆಂಟ್ ಲರ್ನಿಂಗ್ ಅಲ್ಲಿ ಕೀಬೋರ್ಡ್, ಗಿಟಾರ್, ಡ್ರಮ್ಸ್, ಎವ್ರಿಥಿಂಗ್ ಇನ್ ದ ಸ್ಪೇಸ್ ಆಫ್ ಮ್ಯೂಸಿಕ್ ಇಸ್ ವಾಟ್ ವಿ ಟ್ರೈನ್ ದೆಮ್. ನಮ್ಮಲ್ಲಿ ಜೆಂಡರ್ ಬೇಸ್ ಮೇಲೆ ವರ್ಕ್ ಕೊಡುವಂಥದ್ದಿಲ್ಲ. ಟ್ರಾನ್ಸ್ಜೆಂಡರ್ಸ್ ಇದ್ದಾರೆ ಮತ್ತು ತುಂಬ ಜನ ಟೀಚರ್ಸ್ಗಳಿದ್ದಾರೆ ಅಂತ. ಡಿಸ್ಕ್ರಿಮಿನೇಷನ್ನ ಹೇಗೆ ಹೋಗಲಾಡಿಸ್ತೀರಿ? ಯಾಕೆಂತಂದರೆ ಸಹಜವಾಗಿ ಮಕ್ಕಳಿಗೆ ಟ್ರಾನ್ಸ್ಜೆಂಡರ್ಸ್ ಅಂದಿದ ತಕ್ಷಣ ಒಂದು ಸಣ್ಣ ಭಯ ಇರುತ್ತೆ, ಹೆಂಗೋ ಏನೋ ಅಂತ. ಹೇಗೆ ಕನೆಕ್ಟ್ ಆಗ್ತಾರೆ ಮಕ್ಕಳು ಅಂತ? ಇನ್ಫ್ಯಾಕ್ಟ್ ಇವತ್ತು ನೀವು ಮಕ್ಕಳ ಜೊತೆ, ಬಿಕಾಸ್ ಐ ಇಂಟ್ರಾಕ್ಟ್ ಆನ್ ಅ ಡೈಲಿ ಬೇಸಿಸ್ ಅಲ್ಲ, ಅವ್ರು ಎಷ್ಟು ಬುದ್ಧಿವಂತರಾಗಿರ್ತಾರೆ, ಅವ್ರಿಗೆ ಎಷ್ಟು ಎಕ್ಸ್ಪೋಜರ್ ಇರುತ್ತೆ, ಯು ಹ್ಯಾವ್ ನೋ ಐಡಿಯಾ. ದೇ ಟಾಕ್ ಆಲ್ ದ ಟಾಪಿಕ್ಸ್. ಚಿಲ್ಡ್ರನ್ ಡೋಂಟ್ ಡಿಸ್ಕ್ರಿಮಿನೇಟ್.
ದ ರೀಸನ್ ವೈ ಐ ಆಮ್ ಇನ್ವಾಲ್ವ್ ಇನ್ ಎಜುಕೇಶನ್ ಇಸ್ ನಾವು ಹೆಂಗೆ ಅವ್ರನ್ನ ಮೌಲ್ಡ್ ಮಾಡ್ತೀವೋ ಆ ಶೇಪ್ ತಗೊಳ್ತಾರೆ ಮಕ್ಕಳು. ಕರೆಕ್ಟ್. ದೇ ಡೋಂಟ್ ಜಡ್ಜ್ ಬೇಸ್ಡ್ ಆನ್ ಜೆಂಡರ್. ಲಾಟ್ ಆಫ್ ಮೈ ಟೀಚರ್ಸ್ ಆರ್ ಟ್ರಾನ್ಸ್ಜೆಂಡರ್. ಟ್ರಾನ್ಸ್ಜೆಂಡರ್ಗೂ ಒಂದು ಸೋಷಿಯಲ್ ಸ್ಟೇಟಸ್ ಕೊಟ್ಟಿದ್ದೀವಿ ನಾವು. ಎಲ್ಲೋ ಅವ್ರಿಗೆ ಟ್ಯಾಲೆಂಟ್ ಇದೆ, ಎಲ್ಲೋ ಏನೋ ಮಾಡೋದ್ ಬದಲು ಒಂದು ರೆಸ್ಪೆಕ್ಟಬಲ್ ಜಾಬ್ ಕೊಟ್ಟಿದ್ದೀವಿ. ಫಾರ್ ಮೀ ಆಸ್ ಅ person, as a investor or a business woman, for me skills matter. More than skills, the attitude matter. Because skills ನಾನು ಯಾರಿಗಾರ ಹೇಳ್ಕೊಡ್ಬೋದು. It is an investment on some person. ನಾನು ಯಾರಿಗಾರ skills ಹೇಳ್ಬೋದು. But the attitude of a person matters. Because ನಾನು ಒಬ್ಬರ ಜೊತೆ ಇನ್ವಾಲ್ವ್ ಆಗಿ, ಅಂದರೆ ಅವ್ರನ್ನ ನನ್ನ ಜೊತೆ ಅಸೋಸಿಯೇಟ್ ಮಾಡ್ಕೊಂತೀನಿ ವರ್ಕ್ ಅಂದರೆ, I look at 5 to 10 years of investment from them. All of these transgenders, or they have the attitude, they have the hunger for learning. ಅವ್ರಿಗೆ ಒಳಗಡೆಯಿಂದ ಇದೆ, ನನಗೆ ಸೋಷಿಯಲ್ ಸ್ಟೇಟಸ್ ಬರಬೇಕು, ಸೊಸೈಟಿಲಿ ಅಕ್ಸೆಪ್ಟ್ ಮಾಡ್ಕೊಳ್ಬೇಕು. They have very passionate, and once you start doing the job, there is no discrimination. Nange you are a man, you are a woman, you are a transgender, does not matter. In bandi nin ಕೆಲಸ ಅಚ್ಚುಕಟ್ಟಾಗಿ ಮಾಡ್ತೀಯಾ, you are gone. That's what matter for me. And it does not matter just because I'm Lavanya, it is making any difference. There is a substance in what I'm saying that makes a difference, is how I want to think, and whoever is associated with me, I'm hopefully they are also thinking like that, and this is what I want to convey. So iga more than 200 schools alli idiri, 40 cities alli idiri, 600 employees idare. ನೀವು ಹೋಗಿ ಅಪ್ರೋಚ್ ಮಾಡಿದ್ದಾಗ ಯಾವುದಾದ್ರೂ ಪರ್ಟಿಕ್ಯುಲರ್ ಸ್ಕೂಲ್ ಅಥವಾ ಯಾವುದಾದ್ರೂ ಪರ್ಟಿಕ್ಯುಲರ್ ಇನ್ಸ್ಟಿಟ್ಯೂಷನ್ ಅಪ್ರೋಚ್ ಮಾಡಿದಾಗ ನಿಮ್ಮ ಸೀನಿಯರ್ ಯಾರಿದ್ದಾರೆ ಅವ್ರನ್ನ ಕಳಿಸಿ ಅಂತ ಯಾವತ್ತಾದ್ರೂ ಹೇಳಿದ್ದು, ಆ ಥರದ ಎಕ್ಸ್ಪೀರಿಯನ್ಸ್ ಆಗಿದೆ? ಇನ್ಫ್ಯಾಕ್ಟ್ ನನ್ನ ಕಂಪ್ನಿಲಿ ಪ್ರತಿಯೊಬ್ಬರೂ ಅಪ್ರೋಚ್ ಮಾಡ್ತಾರೆ. ಬಿಕಾಸ್ ದಿಸ್ ಇಸ್ ಆರ್ ಬ್ರೆಡ್ ಅಂಡ್ ಬಟರ್. ಆಲ್ ಆಫ್ ಅಸ್ ವಿಲ್ ಡೂ ದಿಸ್. ದೇರ್ ಆರ್ ಲಾಟ್ ಆಫ್ ಟೈಮ್ಸ್ ನಾನು ಇನಿಷಿಯಲಿ ಸ್ಟಾರ್ಟ್ ಮಾಡಿದಾಗ ಲಾಟ್ ಆಫ್ ಪೀಪಲ್ ವುಡ್ ಟೆಲ್ ಮಿ, ಆಯ್ತಾ ಲಾವಣ್ಯ ಎಲ್ಲ ಕೇಳಿಸ್ಕೊಳ್ತಾ ಇದ್ರು, ಆಯ್ತು ಲಾವಣ್ಯ, ವಾಟ್ ಎವರ್ ಯು ಟೆಲ್ ಇಸ್ ರಿಯಲಿ ಗುಡ್, ನಿನ್ನ ಸೀನಿಯರ್ನ ಯಾರನ್ನಾದ್ರೂ ಭೇಟಿ ಮಾಡೋಣ. ಐ ಆಮ್ ಲೈಕ್, ಐ ಆಮ್ ಮೇಕಿಂಗ್ ಅ ಕಾಲ್, ನಿಮ್ ನನ್ನ ಹತ್ರ ಮಾತಾಡಿ ಅಂತ. ಬಟ್ ಓವರ್ ದ ಇಯರ್ಸ್ ವಾಟ್ ಐ ಹ್ಯಾವ್ ರಿಯಲೈಸ್, ನೋ, ಅಪಿಯರೆನ್ಸ್ ಡಸಂಟ್ ಮ್ಯಾಟರ್. ಐ ಆಮ್ ಗೋಯಿಂಗ್ ಟು ಲುಕ್ ಲೈಕ್ ದಿಸ್, ಯು ಆಲ್ಸೋ ಅಕ್ಸೆಪ್ಟ್, ಐ ಆಲ್ಸೋ ಅಕ್ಸೆಪ್ಟ್. ವೆನ್ ಐ ಗೇನ್ ನಾಲೆಡ್ಜ್ ಅಂಡ್ ಎಕ್ಸ್ಪೀರಿಯನ್ಸ್ ಅಲ್ಲ, ಜನ ಅದನ್ನ ಗುರುತಿಸ್ತಾರೆ. ಅಪಿಯರೆನ್ಸ್ ಇಸ್ ಲೈಕ್ ಏನಂತಾರೆ, ದೇವ್ರು ಕೊಟ್ಟಿರೋ ವರ. ಇಟ್ ಇಸ್ ದೇರ್, ಇಟ್ ಇಸ್ ಅದೇನ್ ಶಾಶ್ವತ ಅಲ್ಲ. ಬಟ್ ಬಿಯಾಂಡ್ ದಟ್, people see your knowledge, people see your potential, people see ಹೌದಪ್ಪ ಅವಳು ಹೇಳ್ತಿರೋದು ಕರೆಕ್ಟು, ಶಿ ನೋಸ್ ವಾಟ್ ಶಿ ಈಸ್ ಸೇಯಿಂಗ್ ಅವಳ ಫೀಲ್ಡ್ ಅಲ್ಲಿ, ಅವ್ರ ಜೊತೆ ಅಸೋಸಿಯೇಟ್ ಆದ್ರೆ ನಮಗೂ ಬೆನಿಫಿಟ್ ಇದೆ ಅಂದಾಗ ಅದೊಂದು ಪರ್ಸ್ಪೆಕ್ಟಿವ್ ಗ್ರಾಜುಯಲಿ ಚೇಂಜ್ ಆಗುತ್ತೆ. ಜಾಬ್ ಅಪರ್ಚುನಿಟೀಸ್ನ ಹೇಗೆ ಕ್ರಿಯೇಟ್ ಮಾಡ್ತೀರಿ? ಯಾಕೆಂತಂದ್ರೆ ನಿಮ್ಗೆ ಯಾರಾದರೂ ಲೈಕ್ ಟೀಚರ್ಸ್ ಇದ್ದಾರೆ, ಅವೈಲಬಿಲಿಟಿ ಇದೆ ಅಂತಂದ್ರೆ ಎಸ್ ನಮ್ಮ ಇದಕ್ಕೆ ಕರೆಸಿ ಅಂತ ಹೇಳ್ತಿರಲ್ಲ, ಹೇಗೆ ಕ್ರಿಯೇಟ್ ಮಾಡ್ತೀರಿ? ವಿ ಹ್ಯಾವ್ ಅ ವೆರಿ ಡೆಡಿಕೇಟೆಡ್ HR ಟೀಮ್. ವಿ ಲಾಟ್ ಆಫ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಇದೆ. ಆದ್ರೆ ಖಂಡಿತವಾಗಿ ಏನಂದ್ರೆ ಒಂದು ಡೆಡಿಕೇಶನ್ ಇರಬೇಕು. ಆರ್ಟಿಸ್ಟ್ ಅಂದ್ಮೇಲೆ ಕಮ್ ವಿತ್ ಅ ಡಿಫ್ರೆಂಟ್ ಮೈಂಡ್ ಸೆಟ್. ಹಿಯರ್ ವಿ ಆರ್ ಗಿವಿಂಗ್ ಅ ಫುಲ್ ಟೈಮ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ. ನೀನ್ ಟೀಚರ್ ತರಾನೇ 5 ರಿಂದ 6 ದಿನ ಸ್ಕೂಲ್ಸ್ ಅಲ್ಲಿ ಕೆಲಸ ಮಾಡಬೇಕು. ಆ ತರ ಮನಸ್ಥಿತಿ, ಆ ಡಿಸಿಪ್ಲಿನ್ ಇದ್ರೆ ಖಂಡಿತ ಯು ಕ್ಯಾನ್ ಅಪ್ರೋಚ್ ಮೀ. ಇನ್ಫ್ಯಾಕ್ಟ್ ನೀವು ಫೋಟೋಸ್ಗಳನ್ನು ಶೇರ್ ಮಾಡಿರ್ತೀರಿ, ಒಂದಷ್ಟು ಮ್ಯಾಗಝಿನ್ಗಳಲ್ಲಿ ಬಂದಿರುತ್ತೆ, ನೋಡಿರ್ತಾರೆ ಜನ. ಯಾವುದಾದ್ರೂ ಸಿನಿಮಾದವ್ರು ಅಪ್ರೋಚ್ ಮಾಡಿದ್ದಾಗಲಿ ಅಥವಾ ಮಾಡ್ಲಿಂಗ್ ಕರಿಯರ್ ಮಾಡಬೇಕು ಅನ್ನುವಂಥದ್ದು ಇತ್ತ ಏನಾದರೂ ಆ ಥರದ್ದು? ಐ ಹ್ಯಾವ್ ಡನ್ ಸಮ್, ಬಟ್ ಬಿಕಾಸ್ ಆಫ್ ದ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಅಂಡ್ ಎವ್ರಿಥಿಂಗ್ ನಂಗೆ ಅಷ್ಟು ಅವಕಾಶ ಇರಲಿಲ್ಲ. ಆ್ಯಂಡ್ ಐ ಥಿಂಕ್ ವಾಟ್ ಐ ಆಮ್ ಡೂಯಿಂಗ್ ಇಸ್ ಬಿಯಾಂಡ್ ಆಲ್ ದಿಸ್. ಐ ಆಮ್ ನಾಟ್ ಸೇಯಿಂಗ್ ಬೀಯಿಂಗ್ ಎನ್ ಆರ್ಟಿಸ್ಟ್ ಇಸ್ ಅ ಬ್ಯಾಡ್ ಜಾಬ್. ಇಟ್ ಈಸ್ ಅ ಚಾಯ್ಸ್. ನನಗೆ ಅದರಲ್ಲಿ ಇಂಟ್ರೆಸ್ಟ್ ಇರಲಿಲ್ಲ ಆ್ಯಂಡ್ ಮನೇಲೂ ಆ ಥರ ಅವಕಾಶ ಇರಲಿಲ್ಲ. ಬಟ್ ಲಾಟ್ ಆಫ್ ಪೀಪಲ್ ಅಪ್ರೋಚ್ ಮೀ ಇವನ್ ಡೇಟ್. ಬಟ್ ಐ ಥಿಂಕ್ ಇವಾಗ ಜನಗಳಿಗೆ ಅರ್ಥ ಆಗ್ಬಿಟ್ಟಿದೆ. ದೇ ನೋ ವಾಟ್ ದೇ ಶುಡ್ ಅಪ್ರೋಚ್ ಮೀ ಫಾರ್ ಆ್ಯಂಡ್ ವಾಟ್ ದೇ ಶುಡ್ ನಾಟ್. ಎಷ್ಟು ವರ್ಷ ಆಯಿತು ಈ ಜರ್ನಿ ಕಂಪ್ಲೀಟ್ ಸ್ಟಾರ್ಟ್ ಆಗಿ? ಟಾರೆಂಟ್ ಸ್ಟಾರ್ಟ್ ಆಗಿ 15 years ಆಗಿದೆ. ಆ್ಯಂಡ್ ಐ ಆಮ್ ಆಲ್ಸೋ ಇನ್ವಾಲ್ವ್ಡ್ ವಿತ್ ದ ಮ್ಯೂಸಿಕ್ ಎಜುಕೇಶನ್ ಸೆಕ್ಟರ್ ಫಾರ್ 5 years ನಾವು. ಹೇಗೆ ಅಸೋಸಿಯೇಟ್ ಆದ್ರಿ ಟಾರೆಂಟ್ಸ್ ಜೊತೆ? ನಾನು ಐ ವಾಸ್ ಇನ್ ಫೈನಾನ್ಷಿಯಲ್ ಸೆಗ್ಮೆಂಟ್. Then I have done they have done some real estate investment ಮಾಡಿದ್ದೀನಿ. Then I have also invested in restaurant. Then ಇಷ್ಟೆಲ್ಲ ಮಾಡಿದಾಗ I wanted to do something which has an impact for the society. Even when I contested election opportunity ಬಂತು, when I was very young. So I realized ನಾನು ಏನೋ ಒಂದು ಇಂಪ್ಯಾಕ್ಟ್ ಮಾಡ್ಬೇಕು ಸೊಸೈಟಿಗೆ. I want to do something for my country. Any country ಇಂಪ್ರೂವ್ಮೆಂಟ್ ಆಗ್ಬೇಕಂದ್ರೆ what is the foundation? Education, health system. I want to do
ಬಿ ಅ ಪಾರ್ಟ್ ಆಫ್ ಎಜುಕೇಶನ್ ಸಿಸ್ಟಮ್. ಎಜುಕೇಶನ್ ಸಿಸ್ಟಮ್ ಆಗ್ಬೇಕಾದ್ರೆ ನೀವು ಏನಾಗಬೇಕು, ಇದರ್ ಯು ಶುಡ್ ಹ್ಯಾವ್ ಸ್ಕೂಲ್, ಇನ್ಸ್ಟಿಟ್ಯೂಷನ್, ಕಾಲೇಜ್, ಆರ್ ಯು ನೀಡ್ ಟು ಡೆವಲಪ್ ಪ್ರಾಡಕ್ಟ್ ವಿಚ್ ಎನ್ಹಾನ್ಸಸ್ ದ services what they give in school. I chose the second way. Okay. So because I want to contribute and make impact to the society and do something greater and bigger for my nation, ಅದಕ್ಕೋಸ್ಕರ ನಾನು ಎಜುಕೇಶನ್ ಚೂಸ್ ಮಾಡ್ಕೊಂಡೆ. ಓಕೆ, ಪೊಲಿಟಿಕಲ್ ವಿಚಾರದಲ್ಲಿ ಮಾತಾಡೋದಾದ್ರೆ ಎಲೆಕ್ಷನ್ಗೆ ನಿಂತಿದ್ರಿ, ಸೋತ್ರಿ, ದೆನ್ ಅಗೇನ್ ಆ ಸಂಪರ್ಕ ಹಾಗೆ ಇದೆಯಾ ಜನರ ಜೊತೆ? ಸಿ, ಖಂಡಿತ ಪೀಪಲ್ ನೋ ಮೈ ಫೇಸ್, ಅಟ್ಲೀಸ್ಟ್ ಇನ್ ಮೈ ಕಾನ್ಸ್ಟಿಟ್ಯೂಯನ್ಸಿ. ಸಂಪರ್ಕ ನೀವು ತುಂಬಾ ರೀತಿಲಿ ಇಟ್ಕೊಬೋದು. ಕರೆಕ್ಟ್. ದಟ್ ಡಿಪೆಂಡ್ಸ್ ಆನ್ ಯು. ಇವಾಗ ಹೆಂಗಿದೆ ಕಾಲ ಅಂದ್ರೆ ಎವ್ರಿಬಡಿ ಈಸ್ ಅ ಸೂಪರ್ ಸ್ಟಾರ್, ರೈಟ್? ಈವನ್ ಅಡ್ಗೆ ಮಾಡಿ ತೋರ್ಸೋರ್ಗು ವ್ಯೂಸ್ ಇದೆ, ನಾನ್ ಮಾತಾಡೋ ನನ್ಗೊಂದು ವ್ಯೂಸ್ ಇದೆ, ಎಲ್ಲಾ ತರ. ಇಟ್ಸ್ ವೆರಿ ಈಸಿ ವರ್ಲ್ಡ್ ಇವಾಗ. ಕರೆಕ್ಟ್. ಸೊ ಸಂಪರ್ಕ ನಂದೇ ವೇಲ್ ಇಟ್ಕೊಂಡಿದ್ದೀನಿ. ದೇರ್ ಆರ್ ಲಾಟ್ ಆಫ್ ಪೀಪಲ್ ಹೂ ವಾಂಟ್ ಜಾಬ್ಸ್, who want guidance. I'm always there. I am in this segment. ಇದರಿಂದ ಏನು ಉಪಯೋಗ ಮಾಡ್ಬೋದು ನಮ್ಮ ಜನಗಳಿಗೆ, ಖಂಡಿತ ಹಾಗೆ ಆಗುತ್ತೆ. ಅಂಡ್ ದೇ ನೋ ಎಲೆಕ್ಷನ್ ನಿಂತ್ಕೊಂಡು ಇಟ್ಸ್ ಬಿನ್ ಕ್ವೈಟ್ ಸಮ್ ಟೈಮ್ BBMP ಆಗಿ. ಕರೆಕ್ಟ್. ಸೊ ಐ ಕೀಪ್ ಇನ್ ಟಚ್ ಇನ್ ಮೈ ಓನ್ ವೇ. ಓಕೆ, ಈ ಪರ್ಟಿಕ್ಯುಲರ್ ಫೀಲ್ಡಲ್ಲಿ ಫೈನಾನ್ಷಿಯಲಿ ಸ್ಟೇಬಲ್ ಆಗೋದಕ್ಕೆ ಆಗುತ್ತಾ? ಹೆಣ್ಮಕ್ಳಿಗೆ ಹೇಗೆ ಸ್ಟೇಬಲ್ ಆಗಬಹುದು ಅಪರ್ಚುನಿಟೀಸ್ ಇದ್ರೆ? ಇಟ್ಸ್ ಅ ವೆರಿ ಗುಡ್ ಕ್ವೆಶನ್. In my industry, education industry, 2/3 of the education industry is governed by women. ಅಂದ್ರೆ ಏನಂದ್ರೆ ನೀನು ಯಾವುದೇ ಸ್ಕೂಲ್ಗೆ ಹೋಗಿ, ಯಾವುದೇ ಕಾಲೇಜ್ಗೆ ಹೋದ್ರು, ಪ್ರಿನ್ಸಿಪಲ್ ಇಸ್ ವುಮೆನ್, ಟೀಚರ್ಸ್ ಆರ್ ಮೋಸ್ಟ್ಲಿ ವುಮೆನ್, ಈವನ್ ದ ಅಟೆಂಡರ್ ಇಸ್ ಅ ವುಮೆನ್, ಕ್ಲರ್ಕ್ ಇಸ್ ಅ ವುಮೆನ್. ಅದಕ್ಕಿಂತ ಜಾಸ್ತಿ ಸಂಸ್ಥೆ ನಡೆಸ್ತಾ ಇರೋರು ತುಂಬಾ ಮಹಿಳೆಯರು ಇರ್ತಾರೆ. ಸೊ ಇಟ್ಸ್ ಅ ವೆರಿ ವುಮೆನ್ ಡಾಮಿನೇಟೆಡ್ ಇಂಡಸ್ಟ್ರಿ. ಸೊ ಆ ಥರ ಯೂಶಲಿ ಏನು ತಾರತಮ್ಯ ಬರಲ್ಲ. ನಾನು ಹಂಗೆ ಹೇಳ್ದಂಗೆ ಸ್ಕಿಲ್ ಬೇಸ್ಡ್, ಬಿಕಾಸ್ ಎಜುಕೇಶನ್ ಏನು, ನೀನು ಮಕ್ಳಿಗೆ ಚೆನ್ನಾಗಿ ಹೇಳ್ಕೊಡೋ ಯೋಗ್ಯತೆ ಇದೆಯಾ, ಆ ನಾಲೆಡ್ಜ್ ಇದೆಯಾ, ಅದ್ರ ಮೇಲೆ ತಾನೇ ನಿಮಗೆ ಅವಕಾಶಗಳು ಕೊಡೋದು. ಸಿ, ಇವಾಗ ದೇರ್ ಇಸ್ ನೋ ಸಚ್ ಡಿಸ್ಕ್ರಿಮಿನೇಷನ್, ಮ್ಯಾನ್, ವುಮೆನ್, ಎನಿಥಿಂಗ್. ಬೇಸ್ಡ್ ಆನ್ ಯುವರ್ ಸ್ಕಿಲ್ ಯು ಗೆಟ್ ಹೈಯರ್ಡ್. ಬೇಸ್ಡ್ ಆನ್ ವಾಟ್ ವ್ಯಾಲ್ಯೂ ಯು ಆ್ಯಡ್ ಟು ದ ಆರ್ಗನೈಸೇಷನ್, ನಿಮ್ಗೆ ಖಂಡಿತ ಅವಕಾಶಗಳು ಸಿಗುತ್ತೆ. ಓಕೆ, ನಿಮಗೆ ನಿಮ್ಮ ತಂದೆಯವರು ಒಂದ್ ಕಡೆ ಪೊಲಿಟಿಕಲ್ ಟಚ್ ಇದ್ದಂಥವ್ರು, ತಾಯಿ ಸರ್ಕಾರಿ ಕೆಲಸದಲ್ಲಿ ಇದ್ದಂಥವ್ರು, ಎಲ್ಲವೂ ಸುವ್ಯವಸ್ಥಿತವಾಗಿತ್ತು, ಹಾಗಾಗಿ ಲಾವಣ್ಯ ಸಾಧನೆ ಮಾಡೋದಕ್ಕೆ ಈಸಿ ಆಯಿತು ಅಂತ ಮಾತಾಡುವಂಥವ್ರು ತುಂಬಾ ಜನ ಇರ್ತಾರೆ. ಇದೆಲ್ಲವೂ ಅವಕಾಶಗಳಿಲ್ಲದೆ ಬೆಳೆಯೋದು ಹೇಗೆ ಅಂತ? ಇದೆಲ್ಲದು ಅವಕಾಶಗಳಿಲ್ಲದೆ ಬೆಳೆಯೋದು ಹೆಂಗೆ ಅಂದ್ರೆ ಆನೆಸ್ಟ್ಲಿ ಐ ಡೋಂಟ್ ನೋ, ಬಿಕಾಸ್ ನಾನು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿಲ್ಲ. ಓಕೆ, ನೀನು ಹೇಳ್ತಿರೋದು ಐ ಅಗ್ರಿ ಟು ವಾಟ್ ಯು ಆರ್ ಸೇಯಿಂಗ್. ಬಟ್ ಒಬ್ಬ ಮನುಷ್ಯಂಗೆ ಒಂದು ಡಿಸಿಪ್ಲಿನ್ ಇರಬೇಕು, ಛಲ ಇರಬೇಕು. ಕರೆಕ್ಟ್. ಅದಿದ್ರೆ ಎನಿಬಡಿ, ಸಿ, ಅವರ್ ಕಂಟ್ರಿ ಪ್ರೈಮ್ ಮಿನಿಸ್ಟರ್ ಚಾಯ್ವಾಲಾ ಇಸ್ ದ ಪ್ರೈಮ್ ಮಿನಿಸ್ಟರ್. ಕರೆಕ್ಟ್. ಅವರ್ ಕಂಟ್ರಿ ಇವನ್ ರಾಹುಲ್ ಗಾಂಧಿ ಇಸ್ ದೇರ್. ಅವ್ರಿಗೆ ಫ್ಯಾಮಿಲಿ ಡೈನಾಸ್ಟಿ ಅಂತ ಹೇಳ್ತೀರಾ. ಈ ವಾಟ್ ಯು ಟೋಲ್ಡ್ ಮೀ, ಐ ಹ್ಯಾವ್ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್. ಏನೇ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇದ್ರು ನನ್ನ ಫೋನ್ ಯಾರಾದ್ರೂ ಎತ್ಬೋದು, ಲಾವಣ್ಯ ಇಸ್ ಕಾಲಿಂಗ್, ಓಕೆ ಐ ಕ್ಯಾನ್ ಪಿಕ್ ಅಪ್. ಬಟ್ ನನ್ನ ಹತ್ರ ಮಾತಾಡೋಕ್ಕೂ ಒಂದು ಸಬ್ಸ್ಟೆನ್ಸ್ ಇರ್ಬೇಕಲ್ವಾ, ಇಲ್ಲಾಂದ್ರೆ ಏನ್ ವ್ಯಾಲ್ಯೂ ಇರುತ್ತೆ? ಆಕ್ಸೆಸಿಬಿಲಿಟಿ ಅಂತೂ ಖಂಡಿತ ಸಿಗುತ್ತೆ ಇದೊಂದು ಬ್ಯಾಕ್ ಗ್ರೌಂಡ್ ಇಂದ, ಪ್ಲಸ್ ಪಾಯಿಂಟ್ ಇದೆ. ಬಟ್ ಎವ್ರಿ ಡೇ ಐ ಆಮ್ ಡಿಸಿಪ್ಲಿನ್ ಆಗಿರ್ಬೇಕು. ಟುಡೇ ಐ ಪಿಕ್ ಅಪ್ ಮೈ ವರ್ಕ್ ಕಾಲ್ಸ್ ಎನಿ ಪಾರ್ಟ್ ಆಫ್ ವರ್ಲ್ಡ್ ಐ ಆಮ್ ಇನ್, ಬಿಕಾಸ್ ಒಂದ್ ಸ್ವಲ್ಪ ಜರ್ನಿ ಆದ್ಮೇಲೆ ಏನಾಗ್ಬಿಡುತ್ತೆ ಗೊತ್ತಾ, ಯು ಡೋಂಟ್ ವರ್ಕ್ ಫಾರ್ ಯುವರ್ ಸೆಲ್ಫ್, you work for people around you. There are a lot of people dependent on me. I feel like I am responsible for a lot of people around me. So advan dedication allindaanu barutte, inspiration barutte. Okay, ಈಗ ಒಂದು ಮ್ಯೂಸಿಕ್ ಇವೆಂಟ್ ಮಾಡ್ತೀರಿ, 10,000 ಮಕ್ಕಳು ಸೇರ್ತಾರೆ, ಅದಕ್ಕೆ ಒಂದಷ್ಟು ಫೇಸಸ್ಗಳನ್ನು ಕರಿಬೇಕಾಗ್ತದೆ. ಪ್ರೋಸೆಸ್ ಹೇಗಿರ್ತದೆ ಕಂಪ್ಲೀಟ್ ಒಂದು ಇವೆಂಟ್ನ ಮಾಡೋದಕ್ಕೆ ಅಂತ? See, I have we the largest company, so I have a full-fledged team. ಇದರಲ್ಲಿ ಆಪರೇಷನಲ್ ಟೀಮ್ ಇರ್ತಾರೆ. ಇವಾಗ ನಾನು ಒಂದು ಪರ್ಫಾರ್ಮೆನ್ಸ್, ಇವಾಗ ಇಡೀ ಇಂಡಿಯಾಲೇ ಗ್ರ್ಯಾಂಡೆಸ್ಟ್ ಪರ್ಫಾರ್ಮೆನ್ಸ್ ಮಕ್ಕಳು ಕೊಡ್ತಾರೆ ಅಂದ್ರೆ ಇಡೀ ವರ್ಷ ನನ್ನ ಟೀಚರ್ಸ್ ಟ್ರೈನ್ ಮಾಡ್ತಾ ಇರ್ತಾರೆ ಅವರು. ಇದು 1-2 ದಿನದಲ್ಲಿ ಚುಟ್ಕೆ ಹೊಡೆದ್ಬಿಡಂಗೆ ಆಗಲ್ಲ. ಇಟ್ಸ್ ಅ ಕಂಟಿನ್ಯೂಸ್ ಪ್ರೋಸೆಸ್. ಟೀಚರ್ಸ್ ಆರ್ ಟ್ರೈನಿಂಗ್ ದಿಸ್ ಕಿಡ್ಸ್ ಎವ್ರಿ ಡೇ. ಸ್ಕೂಲ್ ಸಪೋರ್ಟ್ ಇರುತ್ತೆ ನಮಗೆ, ಟೀಚರ್ ಸಪೋರ್ಟ್ ಇರುತ್ತೆ, ಪೇರೆಂಟ್ಸ್ ಸಪೋರ್ಟ್ ಇರುತ್ತೆ. ಅಲ್ಲಿ ಇಡೀ ಸೌತ್ ಇಂಡಿಯಾದಲ್ಲಿ ಎಲ್ಲಾ ಕಡೆಯಿಂದ ನಮ್ಮ ಪೇರೆಂಟ್ಸ್ ಬರ್ತಾರೆ. ಸೊ ದಿಸ್ ಇಸ್ ಓವರ್ ಆಲ್ ಕೋಆಪರೇಷನ್ ಫ್ರಮ್ ಎವ್ರಿ ಆಂಗಲ್. ಅವಾಗಲೇ ಒಬ್ರು ಸಕ್ಸಸ್ಫುಲ್ ಆಗಕ್ಕೆ ಸಾಧ್ಯ. ಸೊ ದಟ್ ಇಸ್ ವೈ ಇಟ್ ಮ್ಯಾಟರ್ಸ್. ಓಕೆ, ತುಂಬಾ ಜನ ಏನ್ ಕೇಳೋದು ಅಂತಂದ್ರೆ, ಲೈಕ್ ನಾವು ಏನೇ ಒಂದು ಪರ್ಟಿಕ್ಯುಲರ್ ಫೀಲ್ಡ್ ಅಲ್ಲಿ ನಮ್ಮ ಸ್ಟ್ರೆಂತ್ ನ ಇನ್ವೆಸ್ಟ್ ಮಾಡ್ತೀವಿ ಅಂತಂದ್ರೆ ಅದರ ಔಟ್ಪುಟ್ ಏನು ಅನ್ನೋದಿರುತ್ತೆ. ಈ ಪರ್ಟಿಕ್ಯುಲರ್ ಫೀಲ್ಡ್ ಅಲ್ಲಿ ಮಂತ್ಲಿ ಏನ್ ಎಕ್ಸ್ಪೆಕ್ಟ್ ಮಾಡಬಹುದು ರೆವೆನ್ಯೂ ವೈಸ್? See, education is a seasonal business, year to year business. ನೀವು ಜೂನ್ಗೆ ನಿಮ್ಮ ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಆಗುತ್ತೆ. ಒಂದ್ಸತಿ ನಿಮ್ಮ ಜೂನಲ್ಲಿ ಇಷ್ಟು ಬಿಸ್ನೆಸ್ ಅಂತ ಆದರೆ ಮತ್ತೆ ನೀವು ಪೇರೆಂಟ್ಸ್ ಹತ್ರ ಆಗಲಿ, ಯು ಕೆನಾಟ್
ask, Correct. or even the school will not Hello. invest. Correct. So yearly ಇದಿರುತ್ತೆ, ಅದ್ರಲ್ಲಿ there are lot of opportunities ಇರುತ್ತೆ. Like music ಒಂದಾಯ್ತು, ಇವಾಗ robotics ಇದೆ, there is AI coming in, that is something which we'll talk later. Correct. ಅದ್ ಒಂದಾಯ್ತು. ಆಮೇಲೆ ಮ್ಯೂಸಿಕ್ ಅಂದ್ರೆ ಟೀಚರ್ಸ್ಗೂ ಜಾಬ್ಸ್ ಇರುತ್ತೆ. ಒಂದ್ ಸಂಸ್ಥೆ ನಡ್ಸ್ಬೇಕಂದ್ರೆ ಬೇರೆ ಸೆಗ್ಮೆಂಟ್ಸ್ ಅಲ್ಲಿ ಹೆಂಗಿರುತ್ತೋ ಅಲ್ಲೂ ಇದೇ ತರ ಅಲ್ಲೂ ಸಂಬಳ ಕೊಡ್ತಾರೆ. ಫಾರ್ ಮೀ ಮಿನಿಮಮ್ you can earn 35,000 to it can go up to 60,000 for a teacher. For a teacher. Teacher. Because survive ಮಾಡಬೇಕು, ಅವ್ರ ಟೀಚರ್ಸ್ಗೂ ಒಂದು ಶೆಲ್ಫ್ ಲೈಫ್ ಇರುತ್ತೆ. So we respect that. So that is something what we can do. Otherwise books industry ಇದೆ, uniforms ಇದೆ, shoes ಇದೆ. This is a proper industry in itself. ತುಂಬಾ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಇದೆ, ತುಂಬಾ ಗ್ರೋತ್ ಆಪರ್ಚುನಿಟೀಸ್ ಇದೆ. ಬೇಸ್ಡ್ ಆನ್ ಯೋರ್ ಸ್ಕಿಲ್ ಸೆಟ್ ನೀನು ಎಲ್ಲಿ ರಿಲೇಟ್ ಆಗ್ತೀಯ ಅಲ್ಲಿ ಬಂದು ಕೆಲಸ ಹುಡ್ಕೊಬೋದು ಇಲ್ಲಿ. ದಟ್ ಈಸ್ ಹೌ ಇಟ್ ಫಂಕ್ಷನ್ಸ್ ಟುಡೇ ಆನ್ ಅ ಲಾರ್ಜರ್ ಆಸ್ಪೆಕ್ಟ್. ಓಕೆ, ಬ್ಯೂಟಿ ವಿತ್ ಬ್ರೈನ್ ಅಂತ ಹೇಳ್ತಾರೆ. ಸೊ ಚೆಹರೆಯಲ್ಲಿ ಸೌಂದರ್ಯ, ಅದರ ಜೊತೆಗೆ ಬುದ್ಧಿ ಕೂಡ ಅಷ್ಟೇ ಚುರುಕಾಗಿರ್ಬೇಕು ಅನ್ನುವಂಥದ್ದು. ಈ ಬ್ಯೂಟಿ ವಿತ್ ಬ್ರೈನ್ ವರ್ಕ್ ಮಾಡುವಂತಹ ಸಂದರ್ಭದಲ್ಲಿ ಟೀಕೆಗಳು ಕೂಡ ತುಂಬಾ ಜನ ಮಾಡಿರ್ತಾರೆ. ಲಾವಣ್ಯ ಏನ್ ಬಿಡು, ಅವಳು ಚೆನ್ನಾಗಿದ್ದಾಳೆ, ಅವಳು ಮೆಸೇಜ್ ಮಾಡಿದ ತಕ್ಷಣ ರಿಪ್ಲೈ ಮಾಡ್ಬಿಡ್ತಾರೆ, ಇನ್ವೆಸ್ಟರ್ಸ್ ಬಂದ್ಬಿಡ್ತಾರೆ ಅಂತ. ಆ ತರದ್ದು ಮಾತುಗಳನ್ನ ಕೇಳಿದಿರಾ ಯಾವತ್ತಾದ್ರೂ? ಆಗಿದೆಯಾ ಎಕ್ಸ್ಪೀರಿಯನ್ಸ್? ಆಫ್ ಕೋರ್ಸ್ ಆಗಿದೆ. ಓಕೆ. ಅಂಡ್ ಯು ನೋ ದಿಸ್ ಸಾಂಗ್ ನೋ, कुछ तो लोग कहेंगे, लोगों को काम है कहना, सीता भी यहाँ बदनाम हुए. करेक्ट. सीता माते ने बिಟ್ಟಿಲ್ಲ. Who am I? Okay. When you're a public figure, when you're a public personality, ಒಂದ್ 20 ಜನ ನಿಮ್ನ ಇಷ್ಟಪಡ್ಬೋದು, ಒಂದ್ 2,000 ಜನ ನಿಮ್ನ ಇಷ್ಟಪಡದೇ ಇರ್ಬೋದು. ದಟ್ ಈಸ್ ವೆರಿ ಕಾಮನ್, ನಾಟ್ ಫಾರ್ ಮೀ, ಫಾರ್ ಎವ್ರಿ ಒನ್ ಎಲ್ಸ್. ಅದಕ್ಕಂತ ನನ್ನ ಉದ್ದೇಶ ಕರೆಕ್ಟ್ ಆಗಿದೆ, ನನ್ನ ಇಂಟೆನ್ಷನ್ ಚೆನ್ನಾಗಿದೆ, ನನ್ನ ಹೋಗ್ತಿರೋ ಜರ್ನಿ ಸರಿ ಇದೆ. ಸೊ ಹೂ ಎವರ್ ಇಸ್ ರೈಟ್, ದೇ ಆರ್ ವಿತ್ ಮೀ. ಹೂ ಎವರ್ ಇಸ್ ಟಾಕಿಂಗ್, ಲೆಟ್ ದೆಮ್ ಟಾಕ್. ಯಾವ ತರದ ಮಾತುಗಳನ್ನು ಕೇಳಿದಿರಿ ಅಂತ? ಸಿ, ಯಾರು ಡೈರೆಕ್ಟ್ ಆಗಿ ಬಂದು ಹೇಳಲ್ಲ. ನೋಬಡಿ ಹ್ಯಾಸ್ ದಾಟ್ ಅಲ್ಲ, ಎಂತವ್ರಿಗೂ ಡೈರೆಕ್ಟ್ ಆಗಿ ಬಂದು ಹೇಳಲ್ಲ. ಹಿಂದೆ ಏನ್ ಹೇಳಿರ್ತದೆ ಅದು ನನ್ಗೆ ಅವಶ್ಯಕತೆ ಅಗತ್ಯ ಇಲ್ಲ. ಐ ಡೋಂಟ್ ಕೇರ್. ನೀವು ಮಾತಾಡಲ್ಲ ಅದ್ರ ಬಗ್ಗೆ? ಐ ಡೋಂಟ್ ಕೇರ್. ಅದು ನಮ್ಗೆ ಮ್ಯಾಟರ್ ಆಗುತ್ತಾ? ಡಸ್ ಇಟ್ ಮ್ಯಾಟರ್? ನೋ, ಇಟ್ ಡಸಂಟ್ ಮ್ಯಾಟರ್. ಮಾತಾಡೋರು ಎಲ್ಲಾ ತರ ಮಾತಾಡ್ತಾರೆ. ನಾನು ಹೇಳಿದ್ನಲ್ಲ, ಸೀತಾ ಮಾತೆಗೆ ಆರೋಪ ಮಾಡಿದ ಜನಗಳು ಲಾವಣ್ಯನ ಮೇಲೆ ಮಾಡದೇ ಇರ್ತಾರ? ಕರೆಕ್ಟ್. That's how it is. You should have that mindset. ಓಕೆ. ಪಾಸಿಟಿವ್ ಆಗಿರುವಂಥ ತುಂಬ ದೊಡ್ಡ ಇಂಪ್ಯಾಕ್ಟ್ ಆಗುತ್ತೆ. ಬಿಸ್ನೆಸ್ ಫೀಲ್ಡ್ ಆಗಿರಬಹುದು ಅಥವಾ ಯಾವುದೇ ಎನಿ ಫೀಲ್ಡ್ ನಾವೇನೋ ಅಚೀವ್ ಮಾಡಕ್ಕೆ ಬಂದಿದ್ದೀವಿ ಅಂದಾಗ, ಒಂದು ನೆಗೆಟಿವ್ ವಿಚಾರಗಳು ಬಂದಾಗ ಅದನ್ನು ಹೇಗೆ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ತೀರಿ ಅಂತ? Like, give me an example. ಲೈಕ್ ಫಾರ್ ಎಕ್ಸಾಂಪಲ್, ಈಗ ನಿಮಗೆ ಒಂದಷ್ಟು ಹೇಳಿದ್ರಲ್ಲ, ಈಗ ಟೀಕೆಗಳು ಮಾಡುವಂಥವ್ರು ಅದನ್ನ ಹಿಂದೆ ಮಾತಾಡ್ತಾರೆ, ನಾನು ಅದನ್ನ ಕೇಳಲ್ಲ ಅಂತ. ಅದನ್ನ ಪಾಸಿಟಿವ್ ಆಗಿ ಹೇಗೆ ತಗೋತೀರಿ ಅಂತ, ಸ್ಪಾಂಟೇನಿಯಸ್ ಆಗಿ ಹೇಗೆ ತಗೋತೀರಿ? ನಾನು ಯಾರು ನನ್ನ ತಲೆಗೆ ಹಾಕೊಳ್ಳಲ್ಲ ಅಷ್ಟೊಂದು. ಅಂಡ್ ಮೈ ವರ್ಕ್ ಇಸ್ ಟಾಕಿಂಗ್. ದ ಮೋರ್ ಐ ಗ್ರೋ, the more people who think it is right will get associated with me. ಮಾತಾಡೋರ್ಗೋಸ್ಕರ we cannot survive ಅಲ್ಲ. ಮಾತಾಡೋರು ಮಾತಾಡ್ತಾ ಇರ್ತಾರೆ, ನಮ್ಮ ಕೆಲಸ ನಾವು ಮಾಡ್ತಾ ಇರ್ತೀವಿ. That's it. ಅದು ನೆಗೆಟಿವ್ ಪಾಸಿಟಿವ್ ಅಂತ ಏನಿಲ್ಲ. ನನ್ನ ಕೆಲಸ ತೋರಿಸ್ತಾ ಇದೆ ಇವತ್ತು. ಮಾತಾಡೋರು ಮಾತಾಡ್ಬೋದು. ಐ ವಾಂಟ್ ಟು ಅಚೀವ್ ವಾಟ್ ಐ ಆಮ್ ಡೂಯಿಂಗ್. ಸೊ ದಟ್ ಸ್ಪೀಕ್ಸ್ ವಾಲ್ಯೂಮ್ಸ್ ಇನ್ ಇಟ್ ಸೆಲ್ಫ್ ಅಲ್ವಾ? ನಾನು ಪ್ರತಿಯೊಬ್ಬರಿಗೆ ಹೋಗ್ಬಿಟ್ಟು ನೀನು ನನ್ನ ಬಗ್ಗೆ ಮಾತಾಡ್ಬೇಡ. ದಿಸ್ ಇಸ್ ದ ಸೊಸೈಟಿ ವಿ ಲೀವ್ ಇನ್. ಮಾತಾಡ್ತಾರೆ. ಸೊ ಐ ಡೋಂಟ್ indulge in that. ಓಕೆ. ಸೊ ಈಗ ಈ ಪರ್ಟಿಕ್ಯುಲರ್ ಮ್ಯೂಸಿಕ್ ಇಂಡಸ್ಟ್ರಿಯಲ್ಲಿ AI-ನ ತರಬೇಕು, ಅದನ್ನ ಲೈಕ್ ಹೇಗೆ ಇಂಪ್ರೂವ್ ಮಾಡಬೇಕು ಅನ್ನುವಂಥ ಪ್ಲಾನ್ ಏನಾದರೂ ಇದೆಯಾ? ಇಟ್ಸ್ ಅ ಗುಡ್ ಕ್ವೆಶನ್ ವಾಟ್ ಯು ಹ್ಯಾವ್ ಆಸ್ಕ್ಡ್ ಮೀ. So AI, according to me, it's a fast coming trend, okay? A lot of people are talking about it. AI, according to me, should make your life easier. Okay. Music, ನಾನು ಇವಾಗ ಅವಾಗಿಂದ ಏನು ಹೇಳಿದೆ ಅಂದರೆ, ಮ್ಯೂಸಿಕ್ adds to the overall development of a child organically. ಇವಾಗ ಮ್ಯೂಸಿಕ್ ಕಲ್ತ್ಕೊಂತ ಇರೋ ಮಕ್ಳಿಗೆ ನಾನು AI ಹೇಳ್ಕೊಟ್ಬಿಟ್ರೆ, the whole organic way of learning is gone. Okay. So ಆದ್ರಿಂದ ಐ ಆಮ್ ನಾಟ್ ವೆರಿ ಓಪನ್ ಆಫ್ ಹ್ಯಾವಿಂಗ್ AI in music. I personally think ಅದು ಇವಾಗ ಅವಶ್ಯಕತೆ ಇಲ್ಲ, because learning should be organic ಅಂತ. So I also believe experience matters more than education. So I want to bring about a lot of virtual reality AI experience through education, where we can showcase our heritage, culture by using AI. Okay. That is my next plans in business. Okay. Education. ಈ ಮ್ಯೂಸಿಕ್ ಇಂಡಸ್ಟ್ರಿಯಲ್ಲಿ ಏನಾದರೂ ಚೇಂಜಸ್ ತರುವಂಥ ಅಗತ್ಯ ಇದೆಯಾ ಅಂತ? ಚೇಂಜಸ್ ಅಂದರೆ
ಲೈಕ್ ಏನಾದರೂ ಇನೋವೇಟ್ ಮಾಡಬೇಕು ಅನ್ನೋದಿರುತ್ತೆ. ಫಾರ್ ಎಕ್ಸಾಂಪಲ್ ನಮ್ಮ ಮೀಡಿಯಾ ಫೀಲ್ಡಲ್ಲಿ ಈಗ ಟಿವಿಗಳಲ್ಲಿ ನೋಡ್ತಿದ್ವಿ, ಈಗ ಡಿಜಿಟಲ್ ಆಗಿದೆ. ಸೊ ಆ ಥರದ್ದು ಏನಾದರೂ ಬೇರೆ ಏನಾದರೂ ಚೇಂಜಸ್ ಆಗುವಂಥ ಸಾಧ್ಯತೆ, ಆ ಥರದ್ದು ಏನಾದರೂ ಪ್ಲಾನ್ಸ್ ಮಾಡಿದ್ದೀರಾ? ಐ ಥಿಂಕ್ ವಿ ಹ್ಯಾವ್ ಟಚ್ ಬೇಸ್ಡ್ ಎವ್ರಿಥಿಂಗ್. ನಾವು ಆಪ್ಸ್ ಕೊಡ್ತೀವಿ ಮಕ್ಕಳಿಗೆ, ಓಕೆ ಟೆಕ್ನಾಲಜಿ ಇನ್ವಾಲ್ವ್ ಮಾಡ್ತೀವಿ, ಓಕೆ ಬಟ್ ದೇರ್ ಇಸ್ ಅ ಲಿಮಿಟ್ ಬಿಕಾಸ್ ದೀಸ್ ಆರ್ ಚಿಲ್ಡ್ರನ್ ಅಟ್ ದ ಎಂಡ್ ಆಫ್ ದ ಡೇ. ವಿ ನೋ ಒಬ್ಬ ಮಗನ ಬೆಳವಣಿಗೆಗೆ ಎಷ್ಟು ಅವಶ್ಯಕತೆ ಇದೆ ಟೆಕ್ನಾಲಜಿ, ಅಷ್ಟು ಮಾತ್ರ ತೋರಿಸ್ಬೇಕು. ಬಿಕಾಸ್ ಟೆಕ್ನಾಲಜಿ ಕ್ಯಾನ್ ಬ್ರೇಕ್ ಆರ್ ಮೇಕ್ ಯು, ಅಂಡ್ ದೇ ಆರ್ ವೆರಿ ಯಂಗ್. ಸೊ ಮ್ಯೂಸಿಕ್ ಆರ್ಗ್ಯಾನಿಕ್ ಆಗಿ ಅವ್ರಿಗೆ ಕಲ್ತ್ಕೊಳ್ಳೋಕ್ಕೆ, ಇನ್ಸ್ಟ್ರೂಮೆಂಟ್ ಮುಖಾಂತರ ಹೇಳ್ಕೊಡೋಕ್ಕೆ ಟೆಕ್ನಾಲಜಿ ಎಲ್ಲ ಅವಶ್ಯಕತೆ ಇದೆಯೋ, ಒಂದು ಸ್ಮಾರ್ಟ್ ಬೋರ್ಡ್ ಮೂಲಕ ಲರ್ನಿಂಗ್ ಇನ್ನ ಎಫೆಕ್ಟಿವ್ ಆಗಿ ಹೆಂಗ್ ತೋರಿಸ್ಬೋದು, AI ಮೂಲಕನೋ ಅಥವಾ ವರ್ಚುವಲ್ ರಿಯಾಲಿಟಿ ಮೂಲಕ ವಿ ಕ್ಯಾನ್ ಮೇಕ್ ದರ್ ಎಕ್ಸ್ಪೀರಿಯನ್ಸಸ್ ಬೆಟರ್. ಆ ಥರ ಖಂಡಿತ ಇನ್ವಾಲ್ವ್ಮೆಂಟ್ ಇದೆ ಇನ್ ಆಲ್ ಸೆಗ್ಮೆಂಟ್ಸ್ ಆಫ್ ಎಜುಕೇಶನ್. ಇದು ಖಂಡಿತ ಇದೆ. ಓಕೆ. ಸೊ ಈಗ ಪರ್ಟಿಕ್ಯುಲರ್ ಮ್ಯೂಸಿಕ್ ಇಂಡಸ್ಟ್ರಿ ಅಷ್ಟೇನಾ ಅಥವಾ ಬೇರೆ ಬೇರೆ ಕಡೆಗಳಲ್ಲೂ ಏನಾದರೂ ಬಿಸ್ನೆಸ್ ಇನ್ವೆಸ್ಟ್ ಮಾಡುವಂಥದ್ದು ಆ ಥರದ್ದೆಲ್ಲ ಮಾಡ್ತೀರಾ, ಹೇಗೆ? Right now my focus is education. I want to develop a lot of products like I told in education to experience the enhancement of education system ge, because we have a wonderful education system, Indian education system. Okay. Indian education system is one of the best education system. Lot of products ನಾವು ಅದರಲ್ಲಿ ಇಂಟ್ರೊಡ್ಯೂಸ್ ಮಾಡಕ್ಕೆ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಲೈಕ್ ಐ ಟೋಲ್ಡ್, AI ಇಂಟ್ರೊಡ್ಯೂಸ್ ಮಾಡಿ, there are lot of products I want to bring about in the education sector. That is my next plans. ಓಕೆ. ಸೊ ಈಗ ನೀವು ಮಾಡಿದ್ದಂಥ ಪ್ರತಿ ಇವೆಂಟ್ನ ಇಂಪ್ಯಾಕ್ಟ್ ಏನಿದೆ ಅಂತ? ಈ ಇಂಪ್ಯಾಕ್ಟ್ ಇಂದ ತುಂಬಾ ಜನ ಬೇರೆ ಸ್ಕೂಲ್ಸ್ಗಳು ನನ್ಗೆ ಅಪ್ರೋಚ್ ಮಾಡ್ತಾ ಇದ್ದಾರೆ. ಲಾಟ್ ಆಫ್ ಪೀಪಲ್ ಆರ್ ಲೈಕ್, ನಿನ್ ಮಕ್ಕಳು ಈ ತರ ಪರ್ಫಾರ್ಮ್ ಮಾಡ್ತಾರ, ವಿ ಡಿ ನಾಟ್ ನೋ. ನಾನು ಈ ಇವೆಂಟ್ ನ KR Puram ಅಲ್ಲಿ ಮಾಡಿದೆ. ಯು ನೋ, KR Puram ಇಸ್ ನಾಟ್ ದ ಸೆಂಟರ್ ಆಫ್ ದ ಬ್ಯಾಂಗ್ಳೂರ್ ಸಿಟಿ. ದೇರ್ ಆರ್ my guests who have traveled 6 hours from Kanakpura traffic ಅಲ್ಲಿ KR Puram ಬಂದು ಮಕ್ಕಳು ಪರ್ಫಾರ್ಮೆನ್ಸ್ ನೋಡಿದ್ದಾರೆ. Correct. So that is the kind of impact I have done. That is the kind of impact the product is done. I don't want to say me, because there is a lot of people behind it, like I have already told you. Okay. ಇದು ಒಬ್ರೊಬ್ರಿಗೂ ಮ್ಯೂಸಿಕ್ ಎಜುಕೇಶನ್ ಬಗ್ಗೆ ವ್ಯಾಲ್ಯೂ ಗೊತ್ತಾಗ್ತಾ ಇದ್ರೆ, ಎಜುಕೇಶನ್ ಸಿಸ್ಟಮ್ ಬಗ್ಗೆ ವ್ಯಾಲ್ಯೂ ಗೊತ್ತಾಗ್ತಾ ಇದ್ರೆ, ದಟ್ ಈಸ್ ದ ಬಿಗ್ಗೆಸ್ಟ್ ಅಚೀವ್ಮೆಂಟ್ ವಿ ಹ್ಯಾವ್ ಡನ್. ಓಕೆ. ಔಟ್ ಆಫ್ ಕಂಟ್ರಿ ಏನಾದರೂ ಪ್ಲಾನ್ಸ್ ಇದೆಯಾ ಇದನ್ನ ಎಕ್ಸ್ಪ್ಲೋರ್ ಮಾಡುವಂತ? I want to do it in Dubai, Singapore, lot of countries, because music is a universal language. You can do music any part of the globe. So there are a lot of opportunities everywhere in the world. We are trying to explore. So let's see. ಓಕೆ. ನಿಮ್ಮಲ್ಲಿ ಸ್ಟೂಡೆಂಟ್ಗಳು ಲೈಕ್ ಅಚೀವ್ ಮಾಡಿರುವಂಥದ್ದೆಲ್ಲ ಇರುತ್ತೆ, ಯಾವುದಾದ್ರು ಪರ್ಟಿಕ್ಯುಲರ್ ಶೇರ್ ಮಾಡಬಹುದಾ? ತುಂಬ ದೊಡ್ಡ ಪ್ರಮಾಣದಲ್ಲಿ ಸಕ್ಸಸ್ ಆಗಿರುವಂಥದ್ದು. ಸಿ, ಲಾಟ್ ಆಫ್ ಅವರ್ ಸ್ಟೂಡೆಂಟ್ಸ್ ಏನು ಕಲ್ತ್ಕೊಂತಾರಲ್ಲ, ಅವರು ಜೀವನ ಪರ್ಯಂತ ಮ್ಯೂಸಿಕ್ ಏನದು ಪ್ರಾಕ್ಟೀಸ್ ಮಾಡೇ ಮಾಡ್ತಾರೆ. ಬಿಕಾಸ್ ಮ್ಯೂಸಿಕ್ ಹೆಂಗಂದ್ರೆ ಕಲ್ತ್ಕೊಂಡ್ಮೇಲೆ ಯೂಶಲಿ ವೆರಿ ರೇರ್ ದೇ ಲಿವ್. Lot of my students are performers. Lot of my students are music educationists. In fact, there are few employees of ours. ಇವಾಗ ಅವರೇ ಒಂದು ಇನ್ನೊಂದು ಆರ್ಗನೈಸೇಷನ್ ಓಪನ್ ಮಾಡಿದ್ದಾರೆ. Okay. That is a pride for me, right? Because ನಾನು, this is a long journey. I want lot of leaders to come along with me. So all of this gives me very immense pride. ಓಕೆ. ಸೊ ಆ ನಿಟ್ಟಲ್ಲಿ ಪ್ರಯತ್ನ ಆಗ್ತಾ ಇದೆಯಾ ನಿಮ್ಮ ಕಡೆಯಿಂದ? ಲಾಟ್ ಆಫ್ ಪೀಪಲ್ ಅವ್ರದೇ ಒಂದು ಆರ್ಗನೈಸೇಷನ್ ಮಾಡಿ, ಅವ್ರದೇ ಒಂದು ಚಿಕ್ಕ ಚಿಕ್ಕ ಮ್ಯೂಸಿಕ್ ಸ್ಕೂಲ್ಸ್ ಮಾಡಿದ್ದಾರೆ. ಐ ಡೋಂಟ್ ಸಿ ಇಟ್ ಆಸ್ ಎ ಕಾಂಪಿಟೇಷನ್. ಐ ಫೀಲ್ ವೆರಿ ಪ್ರೌಡ್. ಕರ್ನಾಟಕದಲ್ಲಿ ಯಾವೆಲ್ಲ ಸ್ಕೂಲ್ಸ್ ಇಂದ ತುಂಬಾ ಒಳ್ಳೆ ರೆಸ್ಪಾನ್ಸ್ ಬಂತು? ಕರ್ನಾಟಕದಲ್ಲಿ ತುಂಬಾ ಸ್ಕೂಲ್ಸ್ ಗಳಿದಾವೆ. ದೇರ್ ಆರ್ ಲಾಟ್ ಆಫ್ ಸ್ಕೂಲ್ಸ್. ತುಂಬಾ ಜನ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ. ಐ ಥಿಂಕ್ ಓನ್ಲಿ ಇನ್ ಬ್ಯಾಂಗ್ಳೂರ್ ಐ ಶುಡ್ ಹ್ಯಾವ್ ಮೋರ್ ದೆನ್ 40 schools. ಸೊ ಎವ್ರಿಬಡಿ ಈಸ್ ಗಿವಿಂಗ್ ಫ್ಯಾಂಟಾಸ್ಟಿಕ್ ರೆಸ್ಪಾನ್ಸ್. ನೀವು you're all in media. I don't think ನೀವು ನನ್ನ ಹತ್ರ ಮಾತಾಡೋಕ್ಕಿಂತ ಮುಂಚೆ you did not see any crazy advertisement. Because we believe word of mouth is the best form of marketing. ಓಕೆ. ನಾನು ಆ್ಯಕ್ಚುಲಿ ಅಡ್ವರ್ಟೈಸ್ಮೆಂಟ್ ವಿಚಾರ ಹೇಳ್ತಿದ್ರಿ, ಎಲ್ಲೂ ಕೂಡ ಅಡ್ವರ್ಟೈಸ್ಮೆಂಟ್ಗಾಗಲಿ ಪಬ್ಲಿಸಿಟಿಗಾಗಲಿ ಇಷ್ಟು ಅಂತ ಇನ್ವೆಸ್ಟ್ ಮಾಡಿದ್ದೀಯಾ? ಯಾವುದು ಆ ಥರದ್ದು ನೋಡಿದ್ದಿಲ್ಲ. We don't do that. Okay. Because like I said, word of mouth is the best form of marketing. Our product speaks in itself. ಒಂದು ಸ್ಕೂಲು ಇನ್ನೊಂದು ಸ್ಕೂಲ್ ಅವ್ರಿಗೆ ಹೇಳ್ತಾರೆ, ದಿಸ್ ಇಸ್ ಅ ವಂಡರ್ಫುಲ್ ಪ್ರಾಡಕ್ಟ್, ನೀನು ಮಾಡಬೇಕು ಅಂತ. ಹಾಗೆ ನಾವು ಎಕ್ಸ್ಪ್ಯಾಂಡ್ ಹಾಕಿದ್ದೀವಿ. ವಿ ಡೋಂಟ್ ಆಕ್ಚುಲಿ ವೆರಿ ಆರ್ಗ್ಯಾನಿಕ್ ವೇ ಆಗಿ ನಾವು ಬೆಳೆದಿದ್ದೀವಿ. ವಿ ಡೋಂಟ್ ಡೂ ಅ ಲಾಟ್ ಆಫ್ ಮಾರ್ಕೆಟಿಂಗ್ ಸ್ಟಂಟ್ಸ್. ಬಿಸ್ನೆಸ್ ಆಗ್ತದೆ ಇಯರ್ಲಿ? It's we are the largest, so it's a very big number. So we are growing. We'll grow more.
ಓಕೆ, ಅಂದ್ರೆ ಒಂದು ಕ್ಯೂರಿಯಾಸಿಟಿ ಕೇಳ್ತಾ ಇದೀನಿ, ಯಾಕೆಂತಂದ್ರೆ ಒಂದ್ 2 ಲಕ್ಷ ಜನ ಮಕ್ಕಳು ನಮ್ಮ ಹತ್ರ ಕಲ್ತ್ಕೊಂತ ಇದ್ದಾರೆ. ಓಕೆ, 200 ಸ್ಕೂಲ್ಸ್ ಇದೆ. ಅವರು ಇಂಡಿವಿಜುವಲ್ ಆಗಿ ಪೇ ಮಾಡ್ತಾರಾ ಮಕ್ಕಳು? ಸ್ಕೂಲ್ಸ್ ಪೇ ಮಾಡ್ತಾರೆ. ನಾವೇನ್ ಮಾಡ್ತೀವಿ, ಇದು ದೇರ್ ಇಸ್ ಅ ಲಾಟ್ ಆಫ್ ಇನ್ವೆಸ್ಟ್ಮೆಂಟ್ ಫ್ರಮ್ ಅಸ್. ಇನ್ಸ್ಟ್ರಕ್ಟರ್ಸ್ ಇರ್ಬೋದು, ಇನ್ಸ್ಟ್ರೂಮೆಂಟ್ಸ್ ಇರ್ಬೋದು, ಕರಿಕ್ಯುಲಮ್, ಆಪ್ಸ್, ಫುಲ್ ಈವೆಂಟ್ಸ್, ಆನ್ಯುವಲ್ ಡೇ ಎಲ್ಲ. ಇದಕ್ಕೆ ಪರ್ಟಿಕ್ಯುಲರ್ಲಿ ಅಂತ ಸಪರೇಟ್ ಚಾರ್ಜಸ್ ಇರುತ್ತೆ? ವಿ ಡೂ ದಿಸ್ ಇನ್ ದ ಫೀಸ್. ಒಂದು ಪ್ರತಿ ಸ್ಕೂಲ್ಸ್ಗೂ ಒಂದು ಫೀಸ್ ಬ್ರಾಕೆಟ್ ಇರುತ್ತಲ್ವಾ, ಅದ್ರಲ್ಲಿ ನಾವು ಇದನ್ನ ಇನ್ವಾಲ್ವ್ ಮಾಡಿದ್ರೆ ಪೇರೆಂಟ್ಸ್ ಆಗತ್ತಾ ಇದ್ ಬರ್ಡನ್ ತಗೊಳಕ್ಕೆ, ಎಷ್ಟು ಮಾಡಿದ್ರೆ ಎಷ್ಟು ಉಪಯೋಗ ಆಗತ್ತೆ. ವಿ ಡೋಂಟ್ ವಾಂಟ್ ಟು ಬರ್ಡನ್ ಎನಿಬಡಿ, ನಾಟ್ ಮೀ, ಇವನ್ ದ ಸ್ಕೂಲ್ಸ್ ಆಲ್ಸೋ ಅಲ್ಲ. ಅವ್ರ ಫೀ ಸ್ಟ್ರಕ್ಚರ್ ತಕ್ಕಂಗೆ, ಸ್ಕೂಲ್ ಎಲ್ಲಿದೆ ಲೊಕೇಶನ್ ತಕ್ಕಂಗೆ ಮ್ಯೂಚುಲಿ ಡಿಸ್ಕಸ್ ಅಂಡ್ ಫಿಕ್ಸ್ ದ ಪ್ರೈಸ್. ಈಚ್ ಸ್ಕೂಲ್ ಇಂದ ಲೈಕ್ ಎಷ್ಟು ಪ್ರತಿಶತ ಮಕ್ಕಳು ಆಸಕ್ತಿ ತೋರಿಸ್ತಾರೆ? ಸೊ ನಾನು ಮ್ಯೂಸಿಕ್ ಇಸ್ ಅ ಸಬ್ಜೆಕ್ಟ್. ಸ್ಕೂಲ್ ಟೇಕ್ಸ್ ಇಟ್ ಆನ್ ಅ ಕಂಪಲ್ಸರಿ ಮಾಡೆಲ್. ಇಡೀ ಸ್ಕೂಲ್ ನಿನ್ ಸ್ಕೂಲ್ಸ್ ಅಲ್ಲಿ ಸಬ್ಜೆಕ್ಟ್ ಅಲ್ಲಿ ಹೆಂಗ್ ಗ್ರಾಜುಯೇಷನ್ ಆಗ್ತೀವೋ, ಮ್ಯೂಸಿಕ್ ಅಲ್ಲೂ ಹಂಗೆ ಗ್ರಾಜುಯೇಟ್ ಆಗ್ತಾರೆ ಮಕ್ಕಳು. ಓಕೆ, ಸೊ ಒಂದ್ ಸ್ಕೂಲ್ 1000 ಜನ ಇದ್ರೆ ಆಲ್ ದ 1000 ಸ್ಟೂಡೆಂಟ್ಸ್ ಆರ್ ಲರ್ನಿಂಗ್ ಮ್ಯೂಸಿಕ್ ಟುಡೇ. The whole concept is the entire generation should graduate in music as a subject. Okay. Because the kind of impact it does, alla ಒಂದು ಪ್ರಬುದ್ಧ ಮಗು ತಯಾರಾಗುತ್ತೆ. He is a holistically, he is improved in all the ways. Subject matter school ಕೊಡ್ತಾರೆ. ಮ್ಯೂಸಿಕ್ ಇಂದ ಅನಾಲಿಟಿಕಲ್ ಸ್ಕಿಲ್ ಇಂಪ್ರೂವ್ ಆಗುತ್ತೆ. ಪ್ರಾಬ್ಲಮ್ ಸಾಲ್ವಿಂಗ್ ಅಬಿಲಿಟಿ ಇನ್ಕ್ರೀಸ್ ಆಗುತ್ತೆ. ಲೆಫ್ಟ್ ಬ್ರೈನ್ ರೈಟ್ ಬ್ರೈನ್ ಡೆವಲಪ್ಮೆಂಟ್ ಚೆನ್ನಾಗಿ ವರ್ಕ್ ಆಗುತ್ತೆ. ಮಾತಾಡೋ ಶಕ್ತಿ ಕನೆಕ್ಟ್ ಆಗಿ ಬರುತ್ತೆ. ಎಷ್ಟೊಂದು ಜನ ಮಕ್ಕಳು ಒಂದು ಸೆಕೆಂಡ್ ಸ್ಟ್ಯಾಂಡರ್ಡ್ ವರ್ಗ ಮಾತೇ ಬಂದಿರಲ್ಲ. ದೇ ಸ್ಟಾರ್ಟ್ ಪ್ಲೇಯಿಂಗ್ ಇನ್ಸ್ಟ್ರೂಮೆಂಟ್, ದೇ ಸ್ಟಾರ್ಟ್ ಸಿಂಗಿಂಗ್, ದೇ ಸ್ಲೋಲಿ ಟಾಕ್. ಎಷ್ಟೊಂದು ಜನ ಮಕ್ಳಿಗೆ ಇನ್ಫೀರಿಯರ್ ಕಾಂಪ್ಲೆಕ್ಸ್ ಇರುತ್ತೆ. ಮ್ಯೂಸಿಕ್ ಮೂಲಕ ಸೋಷಲೈಸ್ ಆಗಕ್ಕೂ ಅವ್ರಿಗೊಂದು ಆಪರ್ಚುನಿಟಿ ಬರುತ್ತೆ. ಸೋ ಮೆನಿ ಥಿಂಗ್ಸ್ ವಿ ಆರ್ ಆಡಿಂಗ್ ವ್ಯಾಲ್ಯೂ. ಇದೊಂದು ಎಂಟೈರ್ ಜನರೇಷನ್, ಇಷ್ಟು ಒಂದು ಮೆಚೂರ್ ಜನರೇಷನ್ ಪ್ರೊಡ್ಯೂಸ್ ಮಾಡ್ತಾ ಇದ್ದೀರಾ ಅಂದ್ರೆ ದೇ ಆರ್ ದ ಫ್ಯೂಚರ್ ಆಫ್ ಅವರ್ ಕಂಟ್ರಿ. ಸೊ ಅದರಿಂದ ಪ್ರತಿಯೊಂದು ಮಕ್ಕಳು ಮ್ಯೂಸಿಕ್ ಕಲ್ತ್ಕೊಂತಾರೆ. ಅಮೇಜಿಂಗ್. ಮ್ಯೂಸಿಕ್ ಅನ್ನುವಂಥದ್ದು ಮನುಷ್ಯನ ಬದುಕಲ್ಲಿ ಬದಲಾವಣೆಗಳನ್ನು ತರುತ್ತೆ. ಹೌದು. ಯಾವ ತರದ ಬದಲಾವಣೆಗಳನ್ನು ಎಕ್ಸ್ಪೆಕ್ಟ್ ಮಾಡಬಹುದು ಇನ್ ಫ್ಯೂಚರ್? ಲೈಕ್ ಬೆಳೆದು ದೊಡ್ಡವರಾದ ನಂತರ ಅವರ ಪರ್ಸನಾಲಿಟಿ ಮೇಲೆ ತುಂಬಾ ಎಫೆಕ್ಟ್ ಆಗುತ್ತೆ. ದೇ ಬಿಕಮ್ ವೆರಿ ಪೇಷಂಟ್. ಓಕೆ. ಇವಾಗ ದೇರ್ ಇಸ್ ಅ ಲಾಟ್ ಆಫ್ ಇಂಟಾಲರೆನ್ಸ್. ಜನ ಇಮಿಡಿಯೇಟ್ ಆಗಿ ರಿಯಾಕ್ಟ್ ಮಾಡ್ಬೇಕು ರೆಸ್ಪಾನ್ಸ್. ನಾನು ನಿಂಗೆ ಏನೋ ಹೇಳ ಇಮಿಡಿಯೇಟ್ ಆಗಿ ಹೇಳ್ಬಿಡ್ಬಿಟ್ಟು ಅಲ್ಲೇ ಮುಗಿಸ್ತಾರೆ. ಇಸ್ ಲಾಟ್ ಆಫ್ ಅಸಹಿಷ್ಣುತೆ ಇದೆ. ಓಕೆ. ಆ ಮ್ಯೂಸಿಕ್ ಲರ್ನಿಂಗ್ ಇಂದ ಯು ಬಿಕಮ್ ವೆರಿ ಕಾಮ್ ಆಸ್ ಅ ಪರ್ಸನ್. ಓಕೆ. ಅಂಡ್ ದ ವೇ ಯು ಥಿಂಕ್ ಚೇಂಜಸ್. ಲಾಟ್ ಆಫ್ ಪೇಷನ್ಸ್. ಆಮೇಲೆ ಮ್ಯೂಸಿಕ್ ಕಲ್ತ್ಕೊಳ್ಳೋದ್ರಿಂದ ಯು ಬಿಕಮ್ ವೆರಿ ಕಂಪ್ಯಾಷನೇಟ್. ಓಕೆ. ದಟ್ ಇಸ್ ಒನ್ ಥಿಂಗ್ ಅಲ್ಲ. ಓಕೆ. ಇದನ್ನ ನಮ್ಮ ಮಕ್ಕಳಲ್ಲಿ ಏನಂತಾರೆ, ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗಿತೆ ಅಂತ ಒಂದಿದೆ. ಕರೆಕ್ಟ್. ಅದನ್ನ ನಾವು ಮಕ್ಕಳಲ್ಲಿ ಇಷ್ಟೆಲ್ಲ ನಾವು ಹೇಳ್ಕೊಡ್ತಾ ಇದೀವಿ. ಅವ್ರು 18 years ಆಗಷ್ಟೊತ್ತಿಗೆ imagine the entire generation is changing and evolving. Okay. That is the generation who's choosing your next leader, who's Correct. voting. ಹೌದು. ಅದಕ್ಕೆ ನಾನು ಸ್ಟಾರ್ಟಿಂಗ್ ಇಂದ ಇಲ್ಲಿವರೆಗೆ ಹೇಳ್ತಾ ಇರೋದು, ದಿಸ್ ಇಸ್ ಬಿಯಾಂಡ್ ಮೀ, ಬಿಯಾಂಡ್ ದ ಬ್ರ್ಯಾಂಡ್. It is beyond any celebrities. It is beyond who Lavanya knows, who she doesn't know. Correct. It is the kind of impact we are doing. ಎಜುಕೇಶನ್ ಫೀಲ್ಡ್ ಅಲ್ಲಿ ಒಂದು ಒಳ್ಳೆ ಹೆಸರು ಮಾಡ್ತೀರಿ, ಮತ್ತೆ ಅದರಿಂದ ಒಳ್ಳೆ ಬಿಸ್ನೆಸ್ ಆಗ್ತದೆ. ಫೈನ್. ನೆಕ್ಸ್ಟ್ ಅಗೇನ್ ಪಾಲಿಟಿಕ್ಸ್ಗೆ ಏನಾದರೂ ಬರುವಂಥ ಚಾನ್ಸಸ್ ಇದೆಯಾ? My plate is full right now, but ನಾನು never say never. I don't know. Okay. ಇವಾಗ ನನ್ಗನ್ಸುತ್ತೆ ಐ ಆಮ್ ಡೂಯಿಂಗ್ ಅ ಬಿಗರ್ ಜಾಬ್, ಬಿಗರ್ ವಿಷನ್. ಐ ಆಮ್ ಕಾಂಟ್ರಿಬ್ಯೂಟಿಂಗ್ ಟು ಮೈ ಕಂಟ್ರಿ. ಇಷ್ಟು ಜನ ಮಕ್ಕಳು ಒಂದು ಮ್ಯೂಸಿಕ್ ಎಜುಕೇಶನ್ ಕಲ್ತ್ಕೊತಾ ಇದ್ದಾರೆ. ನನಗೂ ಒಂದು ಆಪರ್ಚುನಿಟಿ ಸಿಗ್ತಾ ಇದೆ ಮಕ್ಳ ಜೊತೆ ಬೆರೆಯೋಕ್ಕೆ. ಇನ್ನೇನು ಮಾಡ್ಬೋದು ಹೊಸದಾಗಿ, ಏನು ಮಾಡಿದ್ರೆ ಮಕ್ಳಿಗೆ ಉಪಯೋಗ ಆಗುತ್ತೆ, ಎಜುಕೇಶನ್ ಸಿಸ್ಟಮ್ ಚೆನ್ನಾಗಾಗುತ್ತೆ, ಆ ಥರ ಒಂದು ವಿಷನ್ ಇಟ್ಕೊಂಡು ಹೋಗ್ತಾ ಇದ್ದೀನಿ. ಲೆಟ್ಸ್ ಸಿ ವಾಟ್ ಎವರ್ ಕಮ್ಸ್. ಐ ಬಿಲೀವ್ ಇನ್ ಒನ್ ಸ್ಟೆಪ್ ಎಟ್ ಅ ಟೈಮ್, ಒನ್ ಡೇ ಅಟ್ ಅ ಟೈಮ್ ಅಂತ. Opportunities ಬಂದ್ರೆ let's see. Okay. But currently, because I have seen electoral politics, I am working in education. Correct. I want to do the best in whatever I am doing. I don't know future what it holds for me. ಓಕೆ. ಇದು ಯಾವುದೇ ಪರ್ಟಿಕ್ಯುಲರ್ ಫೀಲ್ಡಲ್ಲಿ ನಾವು ಆ ಫೀಲ್ಡಿಗೆ ಏನು ಕೊಟ್ವಿ ಅನ್ನೋದಕ್ಕಿಂತ ಆ ಫೀಲ್ಡ್ ನಮಗೇನು ರಿಟರ್ನ್ ಕೊಡ್ತು ಅನ್ನೋದು ತುಂಬ ಮ್ಯಾಟ್ರ್ ಆಗುತ್ತೆ. ನಿಮಗೆ ಏನು ಸಿಕ್ಕಿದೆ ಈ ಫೀಲ್ಡಿಂದ ಅಂತ? ನನಗೆ ಒಂದು ಆತ್ಮಸಾಕ್ಷಿ ತೃಪ್ತಿ ಸಿಕ್ಕಿದೆ. ಕರೆಕ್ಟ್. ಓಕೆ. ಗ್ರಾಟಿಫಿಕೇಶನ್ ಸಿಕ್ಕಿದೆ. ಒಂದು ಮಗು ಇಷ್ಟೆಲ್ಲ ನೀನೊಂದು ಸ್ಕೂಲಲ್ಲಿ ಹೋಗ್ಬಿಟ್ಟು ವೆನ್ ಐ ಗೋ ಟು ದ ಸ್ಕೂಲ್, ಒಂದು ಮಗು ಒಂದು ಖುಷಿಯಿಂದ ಒಂದು ಪರ್ಫಾರ್ಮೆನ್ಸ್ ಮಾಡಿದ್ರೆ, ಅಥವಾ ದೇ ಆರ್ ಸೋ ಹ್ಯಾಪಿ, ದೇ ಕಮ್ ಅಂಡ್ ಶೋ ನಾನು ಇನ್ಸ್ಟ್ರೂಮೆಂಟ್ಸ್ ಮಾಡ್ತಾ ಇದ್ದೀನಿ ಮ್ಯಾಮ್, ಐ ಆಮ್ ಡೂಯಿಂಗ್ ದಿಸ್, ಐ ಆಮ್ ಡೂಯಿಂಗ್ ದಟ್ ಅಂದ್ರೆ ಗಿವ್ಸ್ ಅ ಪ್ರೈಡ್ ಇನ್ ಇಟ್ ಸೆಲ್ಫ್. ಕರೆಕ್ಟ್. ದಟ್ ಇಸ್ ವಾಟ್ ಐ ಆಮ್ ಗೆಟಿಂಗ್. ಮೇ ಬಿ ಎಜುಕೇಶನ್ ಸೆಕ್ಟರಲ್ಲಿ ಎಲ್ಲರೂ ದುಡ್ಡುಗೋಸ್ಕರನೇ ಮಾಡಲ್ಲ.
Correct. ಲಾಟ್ ಆಫ್ ಬಿಸ್ನೆಸಸ್ ವೇರ್ ಯು ಕ್ಯಾನ್ ಹ್ಯಾವ್ ಅ ಲಾಟ್ ಆಫ್ ಪ್ರಾಫಿಟ್. ಹ್ಮ್ ಬಟ್ ಇಲ್ಲಿ ಸಿಗೋ ಒಂದು ಆತ್ಮತೃಪ್ತಿ ಹ್ಮ್ ದಟ್ ಈಸ್ ಅಮೇಝಿಂಗ್. ಓಕೆ. ಈ ಎಜುಕೇಷನ್ ಸೆಕ್ಟರಲ್ಲಿ ತುಂಬ ಜನ ಇದ್ದಾರೆ. ಬೇರೆ ಬೇರೆ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ಸ್ ಇದೆ ಮತ್ತು ದೊಡ್ಡ ದೊಡ್ಡ ರಾಜಕಾರಣಿಗಳದ್ದು ಇನ್ಸ್ಟಿಟ್ಯೂಷನ್ಸ್ ಇದೆ. ಅವ್ರ ಜೊತೆ ಅಸೋಸಿಯೇಷನ್ ಆಗಲಿ ಅಥವಾ ಅವ್ರ ಮಕ್ಕಳು ಆ ಇನ್ಸ್ಟಿಟ್ಯೂಷನ್ನ ನಡೆಸ್ಕೊಂಡು ಹೋಗ್ತಾರಲ್ಲ, ಅವ್ರ ಜೊತೆಗಿನ ಅಸೋಸಿಯೇಷನ್ ಬಗ್ಗೆ ಏನಾದರೂ ಮಾತಾಡ್ಬೋದಾ? ಸಿ ಐ ಹ್ಯಾವ್ 200 ಸ್ಕೂಲ್ಸ್ ಅಕ್ರಾಸ್ ಇಂಡಿಯಾ. ಸೊ ನಾನು ಪ್ರತಿ ಒಂದು 40 ಸಿಟೀಸಲ್ಲಿ ಇದ್ದೀನಿ ಅಂದರೆ ದೆರ್ ಆರ್ ಲಾಟ್ ಆಫ್ ಪೀಪಲ್ ಹೂ ಇಂಟ್ರ್ಯಾಕ್ಟ್ ವಿತ್ ಅಸ್. ಅವ್ರಿಗೂ ನಾನು ಯಾರು ಅನ್ನೋದು ಮುಖ್ಯ ಆಗಲ್ಲ, ಕರೆಕ್ಟ್. ನನಗೂ ಅವ್ರು ಯಾರು ಅನ್ನೋದು ಮುಖ್ಯ ಆಗಲ್ಲ. ನಮ್ಮಿಬ್ರಿಗೂ ಏನ್ ಮ್ಯಾಟರ್ ಆಗ್ತಾ ಇದೆ ಇಲ್ಲಿ, ನಾವೆಲ್ಲ ಸೇರ್ಕೊಂಡು ಮಕ್ಳಿಗೊಂದು ಒಳ್ಳೇದು ಏನಾರು ಇಂಟ್ರೊಡ್ಯೂಸ್ ಮಾಡ್ತಾ ಇದೀವ ಅನ್ನೋದು ಎಲ್ಲಾರ್ಗಿಂತ ಮುಖ್ಯ ಆಗುತ್ತೆ. ಸೊ ಇದ್ರಲ್ಲಿ ಯಾರು ಮುಂದೆ ಬಂದು ನಮ್ಮಪ್ಪ ಇದು ನಮ್ಮಮ್ಮ ಇದು ನಾನು ಹಿಂಗೆ ಅಂತ ಹೇಳ್ಕೊಳಕ್ ಆಗಲ್ಲ. ಹೌದು. ಅಟ್ ಎಂಡ್ ಆಫ್ ದ ಡೇ ಇದರಿಂದ ಮಕ್ಳಿಗೇನು ಉಪಯೋಗ ಆಗೋದು ಮುಖ್ಯ ಆಗುತ್ತೆ. ಸೊ ದಟ್ ಡಸಂಟ್ ಮ್ಯಾಟರ್ ಈವನ್ ಫಾರ್ ಮೀ, ಈವನ್ ಫಾರ್ ಬೇರೆಯವ್ರಿಗಾದ್ರೂ ಆಗ್ಬೋದು. ಓಕೆ. ಈ ತುಂಬಾ ಚೆನ್ನಾಗಿ ಕಾಣೋರಿಗೆ ಯೂಶಲಿ ಏನು ಗೊತ್ತಾ, ಎಜುಕೇಷನ್ ಸೆಕ್ಟರ್ ಅಂತಲೇ ಅಲ್ಲ, ಯಾವ ಸೆಕ್ಟರ್ ಆದ್ರೂ ಅವರು ಒಂದು ಕಡೆ ಬಿಸ್ನೆಸ್ ಮಾಡ್ತಿರ್ತಾರೆ, ನೀವು ಒಂದು ಕಡೆ ಮಾಡ್ತಿರ್ತೀರಿ. ಜೆಲಸ್ ಅನ್ನೋದು ಕ್ಲಾಶ್ ಆಗಿದೆಯಾ ಯಾವತ್ತಾದರೂ? ಐ ಡೋಂಟ್ ನೋ ಯಾರ ಬಗ್ಗೆ ಹೇಳ್ತಾ ಇದ್ದೀರಾ ನೀವು ಅಂತ, ಬಟ್ ನನ್ನ ಪ್ರಕಾರ ಜೆಲಸ್ಸಿನ ನೀವು ಇನ್ಸ್ಪಿರೇಷನ್ ಆಗಿ ರಿಪ್ಲೇಸ್ ಮಾಡ್ಕೋಬೇಡಿ. ಓಕೆ. ಲೈಫ್ ವಿಲ್ ಬಿಕಮ್ ವೆರಿ ವೆರಿ ಸಿಂಪಲ್. ಅಮೇಝಿಂಗ್, ಸೂಪರ್. ಫೈನಲಿ ಕಾರ್ಯಕ್ರಮದ ಮುಖಾಂತರ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಅಂತ? ಕಾರ್ಯಕ್ರಮದ ಮುಖಾಂತರ ಮ್ಯೂಸಿಕ್ ಎಜುಕೇಷನ್ ಬಗ್ಗೆ ತುಂಬ ಮಾತಾಡಿದ್ದೀವಿ. ಇಟ್ ಡಸ್ ಅ ಲಾಟ್ ಆಫ್ ಬೆನಿಫಿಟ್ಸ್ ಟು ಯಂಗ್ ಚಿಲ್ಡ್ರನ್. ನಮ್ಮ ಕಾರ್ಯಕ್ರಮ ಯಾರು ಅಪ್ಪ ಅಮ್ಮ ನೋಡ್ತಾ ಇದ್ದಾರೋ, ತುಂಬ ಸ್ಕೂಲ್ಸ್ ನೋಡ್ತಾ ಇದ್ದಾರೋ, ಪ್ಲೀಸ್ ಗೆಟ್ ಎಜುಕೇಟೆಡ್. ನಿಮ್ಮ ಮಕ್ಳಿಗೂ ಪ್ರೋತ್ಸಾಹ ಕೊಡಿ. ನಿಮ್ಮ ಒಂದು ಯುನೋ ಪೊಟೆನ್ಷಿಯಲ್ ಏನಿದೆ ಎನ್ಕರೇಜ್ಮೆಂಟ್ ಕೊಡಿ. ಆ್ಯಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್ ಏನು ಹೇಳ್ಬೇಕಂದ್ರೆ, ಆರ್ಟ್ ಆ್ಯಂಡ್ ಆರ್ಟಿಸ್ಟ್ ಇಸ್ ಡಿಫ್ರೆಂಟ್. ಒಂದು ಮಗು ನಾಟ್ ಓನ್ಲಿ ಮ್ಯೂಸಿಕ್ ಏನೇ ಕಲ್ತ್ಕೊಂಡು ತಪ್ಪು ಮಾಡ್ಬೋದು, ಓಕೆ, ಮಗುನೇ ತಪ್ಪಲ್ಲ. ಅವ್ರು ಮಾಡ್ತಾರ ಆರ್ಟ್ ತಪ್ಪು ಸರಿ ಇರ್ಬೋದು, ಬಟ್ ಡೋಂಟ್ ಬ್ಲೇಮ್ ದ ಚೈಲ್ಡ್. ಇದೆಲ್ಲ ಒಂದು ಸಣ್ಣ ಸಣ್ಣ ವಿಷಯಗಳು ಪೇರೆಂಟ್ಸ್ ಆಗಲಿ ಎಜುಕೇಷನಿಸ್ಟ್ ಆಗಲಿ ನೀವು ಇನ್ವಾಲ್ವ್ ಮಾಡಿ ಇನ್ಕಲ್ಕೇಟ್ ಮಾಡ್ತಾ ಇದ್ರೆ ಅದು ಲಾರ್ಜರ್ ಇಂಪ್ಯಾಕ್ಟ್ ಖಂಡಿತ ಕೊಡುತ್ತೆ. ದಟ್ ಈಸ್ ಒನ್ ಥಿಂಗ್ ಐ ವಾಂಟ್ ಟು ಸೇ ಥ್ರೂ ದಿಸ್. ಅಮೇಝಿಂಗ್. ವೆಲ್, ಥ್ಯಾಂಕ್ ಯು ಸೋ ಮಚ್. ಮತ್ತಷ್ಟು ಮಾತಾಡೋಣ, ಇನ್ನೊಂದು ಪಾಡ್ಕಾಸ್ಟ್ ಮಾಡೋಣ. ಯಾಕೆಂತಂದರೆ ತುಂಬ ವಿಚಾರಗಳಿದೆ ಡಿಸ್ಕಸ್ ಮಾಡೋದಕ್ಕೆ. ಇದಿಷ್ಟೇ ಅಲ್ಲ, ಇದರ ವ್ಯಾಪ್ತಿ ಇನ್ನೊಂದಷ್ಟಿದೆ. ಸೊ ಅದನ್ನು ಕೂಡ ನಿಮ್ಮ ಮುಂದೆ ಇಡುವಂಥ ಒಂದು ಪ್ರಯತ್ನ ಮಾಡ್ತೀವಿ. ಸೊ ಇದು ಇವತ್ತಿನ ಖಾಸ್ ಬಾತ್ ಲಾವಣ್ಯ ಗೌಡ ಅವರ ಜೊತೆ. ಅವರು ಎಜುಕೇಷನ್ ವಿಚಾರದಲ್ಲಿ ಮಾತಾಡ್ತಾ ಇದ್ರು. ಲೈಕ್ ಪರ್ಟಿಕ್ಯುಲರ್ಲಿ ಎಜುಕೇಷನ್ ಫೀಲ್ಡಲ್ಲಿ ಹೇಗೆ ಮ್ಯೂಸಿಕ್ಕನ್ನು ಸ್ಕಿಲ್ ಥ್ರೂ ಒಂದಷ್ಟು ಜನಕ್ಕೆ ಎಂಪ್ಲಾಯ್ಮೆಂಟ್ನ ಕ್ರಿಯೇಟ್ ಮಾಡಬಹುದು ಮತ್ತು ತುಂಬ ಜನ ಬೆಳಿಬೇಕು ಅನ್ನುವಂಥವರಿಗೆ ವೇದಿಕೆನ ಹೇಗೆ ಕ್ರಿಯೇಟ್ ಮಾಡಿಕೊಡ್ಬೇಕು ಅನ್ನುವಂಥದ್ರ ಬಗ್ಗೆ ತುಂಬ ಅದ್ಭುತವಾಗಿ ಮಾತಾಡ್ತಾ ಇದ್ರು. ಬಹುಶಃ ನಿಮಗೂ ಕೂಡ ಒಂದೊಳ್ಳೆ ಐಡಿಯಾ ಸಿಕ್ಕಿರುತ್ತೆ ಅಂತ ಅನಿಸ್ತದೆ. ಈ ಐಡಿಯಾನ ಆದಷ್ಟು ಫಾಲೋ ಮಾಡಿ ಲೈಫಲ್ಲಿ ಉದ್ಧಾರ ಆಗಿ. ನೋಡ್ತಾ ಇರಿ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್. ನಮಸ್ಕಾರ.